ನಗರಸಭೆ ಚುಕ್ಕಾಣಿಗಾಗಿ ರಾಜಕೀಯ ರಂಗಿನಾಟ, ಜೋರಾದ ಸದಸ್ಯರ ಹಿಡಿತಕ್ಕೆ ಕಸರತ್ತು, ಶಾಸಕ ಹಾಗೂ ಸಂಸದರ ನಡುವೆ ತೀವ್ರ ಪೈಪೋಟಿ. ಹಲವು ಪವಾಡಗಳಿಗೆ ನಿದರ್ಶನವಾದ ಶ್ರೀ ಕಾಳಿಕಾಂಬಾ ಚೌಡೇಶ್ವರಿ ದೇವಿಯ ಸೂಚನೆಯಂತೆ ಸಂಸದರಾಗಿ ಆಯ್ಕೆ, ಸನ್ನಿಧಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ ಸಂಸದ ಡಾಕ್ಟರ್ ಕೆ ಸುಧಾಕರ್. ಕೋವಿಡ್ ವೇಳೆ ಹಣ ದುರುಪಯೋಗ ಆರೋಪ, ವರದಿ ಆಧರಿಸಿ ಸರ್ಕಾರದಿಂದ ಕಾನೂನು ಕ್ರಮ, ಸಚಿವ ಕೃಷ್ಣ ಬೈರೇಗೌಡ. ಯೂರಿಯಾ ಹೆಸರಲ್ಲಿ ದುಬಾರಿ ವೆಚ್ಚ ಭರಿಸುತ್ತಿರುವ ರೈತರು, ಕೃಷಿ ಇಲಾಖೆ ಹಾಗೂ ಖಾಸಗಿ ಕಂಪನಿಯ ಸಹಯೋಗ, ಅನ್ನದಾತರಿಗಾಗಿ ಪರಿಚಯಿಸಿದೆ ನ್ಯಾನೋ ಯೂರಿಯಾ. ನಮಸ್ಕಾರ, ಎಂಎಂಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಭವ್ಯ. ಆ ಇಬ್ಬರು ನಾಯಕರು ರಾಜಕೀಯ ಜಿದ್ದಾಜಿದ್ದಿಗೆ ಖ್ಯಾತಿ. ಒಬ್ಬರು ಪ್ರಭಾವಿ ಶಾಸಕರು ಆದರೆ ಇನ್ನೊಬ್ಬರು ಪ್ರಭಾವಿ ಸಂಸದರು. ಇಬ್ಬರೂ ಸಹ ಪರಸ್ಪರ ಹಾವು ಮುಂಗುಸಿ ಇದ್ದಂತೆ. ಅಲ್ಲಿಯ ನಗರಸಭೆ ಅಧಿಕಾರ ಹಿಡಿಯಲು ಪರಸ್ಪರ ಇಬ್ಬರು ಪ್ರತಿಷ್ಠೆಗೆ ಬಿದ್ದಿದ್ದು, ನಾನಾ ಇಲ್ಲ ನೀನಾ ಅಂತ ರಾಜಕೀಯ ರಣರಂಗಕ್ಕೆ ಇಳಿದಿದ್ದಾರೆ. ಅದೆಲ್ಲಿ ಅಂತೀರಾ? ಈ ವರದಿ ನೋಡಿ. ಕಾಂಗ್ರೆಸ್ನ ಸರ್ಕಾರ ಯಾವ ರೀತಿ ಅಧಿಕಾರ ದುರುಪಯೋಗ ಪಡಿಸ್ಕೊಳ್ತಾ ಇದೆ ಅನ್ನೋದಕ್ಕೆ ಹೊಸ ಒಂದು ನಿದರ್ಶನ ಚಿಕ್ಕಬಳ್ಳಾಪುರ ನಗರಸಭಾ ಚುನಾವಣೆ. 12ನೇ ತಾರೀಕು ನಿಗದಿಯಾಗಿದೆ. ನನಗೆ ಭರವಸೆ ಇದೆ, ನಾವು ಗೆಲ್ತೀವಿ. ಕಾಮಗಾರಿ ಪ್ರಗತಿಯಲ್ಲಿದೆ. ಇದೇ ತಿಂಗಳ 12ರಂದು ಚಿಕ್ಕಬಳ್ಳಾಪುರ ನಗರಸಭೆಯ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಗಾದಿಯ ಚುನಾವಣೆ ನಡೆಯಲಿದ್ದು, ಸ್ಥಳೀಯ ಕಾಂಗ್ರೆಸ್ ಶಾಸಕ ಪ್ರದೀಪ್ ಈಶ್ವರ್ ಹಾಗೂ ಸಂಸದ ಡಾಕ್ಟರ್ ಕೆ ಸುಧಾಕರ್ ಮಧ್ಯೆ ಜಿದ್ದಾಜಿದ್ದಿಗೆ ಕಾರಣವಾಗಿದೆ. ಇಬ್ಬರಿಗೂ ರಾಜಕೀಯ ಪ್ರತಿಷ್ಠೆಯ ವಿಚಾರವಾಗಿದೆ. ಹೀಗಾಗಿ ಇಬ್ಬರು ನಾಯಕರು ಸಹ ನಗರಸಭೆ ಗದ್ದುಗೆಗಾಗಿ ನಾನಾ ನೀನಾ ಅಂತ ತೆರೆಮರೆಯಲ್ಲಿ ಗುದ್ದಾಟ ನಡೆಸುತ್ತಿದ್ದಾರೆ. ಏನಾದರೂ ಮಾಡಿ ಅಧಿಕಾರ ಹಿಡಿಯಲೇಬೇಕು, ನಗರಸಭೆ ತಮ್ಮ ಹಿಡಿತದಲ್ಲೇ ಇರಬೇಕು ಅಂತ ಸಂಸದ ಸುಧಾಕರ್ ಹಾಗೂ ಶಾಸಕ ಪ್ರದೀಪ್ ಈಶ್ವರ್ ಪಟ್ಟು ಹಿಡಿದು ತಮ್ಮ ಬೆಂಬಲಿಗರನ್ನ ತಮ್ಮ ಹಿಡಿತದಲ್ಲಿ ಇಟ್ಟುಕೊಳ್ಳಲು ಸರ್ಕಸ್ ನಡೆಸುತ್ತಿದ್ದಾರೆ. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿರುವ ಡಾಕ್ಟರ್ ಕೆ ಸುಧಾಕರ್ ತಮ್ಮ ಬೆಂಬಲಿಗ ಸದಸ್ಯರಲ್ಲಿ 14 ಜನರನ್ನ ಕರೆದುಕೊಂಡು ದೆಹಲಿಯತ್ತ ಪ್ರವಾಸಕ್ಕೆ ಹೋಗಿದ್ದಾರೆ. ಪ್ರವಾಸಕ್ಕೆ ಹೋಗುವುದಕ್ಕೂ ಮುನ್ನ ಎಂಎಂಟಿವಿ ಜೊತೆ ಮಾತನಾಡಿದ ಡಾಕ್ಟರ್ ಕೆ ಸುಧಾಕರ್, ಕಾಂಗ್ರೆಸ್ನವರು ನಗರಸಭೆ ಅಧಿಕಾರ ಹಿಡಿಯಲು ವಾಮ ಮಾರ್ಗದ ಮೂಲಕ ಯತ್ನಿಸುತ್ತಿದ್ದು, ಚಿಕ್ಕಬಳ್ಳಾಪುರಕ್ಕೆ ಸಂಬಂಧ ಇಲ್ಲದ 5 ಜನ ಎಂಎಲ್ಸಿಗಳನ್ನು ಮತದಾರರನ್ನಾಗಿ ಮಾಡುವುದರ ಮೂಲಕ ಅಧಿಕಾರ ದುರ್ಬಳಕೆ ಮಾಡಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಸರ್ಕಾರ ಯಾವ ರೀತಿ ಅಧಿಕಾರ ದುರುಪಯೋಗ ಪಡಿಸ್ಕೊಳ್ತಾ ಇದೆ ಅನ್ನೋದಕ್ಕೆ ಹೊಸ ಒಂದು ನಿದರ್ಶನ ಚಿಕ್ಕಬಳ್ಳಾಪುರ ನಗರಸಭಾ ಚುನಾವಣೆ. ಈ ನಗರದವರೇ ಅಲ್ಲ, ನಗರದ ನಿವಾಸಿ ಅಲ್ಲ, ಚುನಾವಣೆಯ ನಿಮಿತ್ತ ಒಂದು ವಾರ ಚುನಾವಣೆ ಇದೆ ಎಂದಾಗ ಇವತ್ತು ಹಿಂಬಾಗಲಿನಿಂದ 5 ಜನ ವಿಧಾನ ಪರಿಷತ್ ಸದಸ್ಯರುಗಳನ್ನ ವೋಟರ್ ಲಿಸ್ಟಲ್ಲಿ ಸೇರಿಸುವಂಥ ದೌರ್ಭಾಗ್ಯ ಇಂಥ ಒಂದು ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಇವತ್ತು ಬಂದಿದೆ. ಇವತ್ತು ಎಲ್ಲ ಅವರ ಅಧಿಕಾರ ದರ್ಪ ದುರಹಂಕಾರ ಎಲ್ಲೇ ಮೀರಿದೆ. ಇವತ್ತು ನಾವು ಸುಪ್ರೀಂ ಕೋರ್ಟೇ ಇವತ್ತು ಭಾಳ ಒಂದು ನಿರ್ದೇಶನ ಕೊಟ್ಟಿದೆ. ಕನಿಷ್ಠ 6 ತಿಂಗಳು ಒಂದು ನಗರದಲ್ಲಿ ನಿವಾಸಿಯಾಗಿರಬೇಕು ಒಬ್ಬ ವ್ಯಕ್ತಿ ವೋಟರ್ ಲಿಸ್ಟಲ್ಲಿ ಬರಬೇಕು ಅಂತಂದರೆ. ಒಂದು ವಾರದ ಹಿಂದೆ ಅಲ್ಲ, ಎಲ್ಲ ಬೋಗಸ್ ಅಗ್ರಿಮೆಂಟ್ ಪೇಪರುಗಳು ಏನೋ ಇಲ್ಲಿ ಬಂದು ನಗರದಲ್ಲಿದ್ದಾರೆ ಅಂತೇಳಿ. ಗೋವಿಂದರಾಜ್ ಅವರು ಇದ್ದಾರಾ ನಗರದಲ್ಲಿ? MR ಸೀತಾರಾಮ್ ಅವರು ಇದ್ದಾರಾ ಚಿಕ್ಕಬಳ್ಳಾಪುರ ನಗರದಲ್ಲಿ? ಯಾರೋ ಅವರು IRS ಆಫೀಸರ್ ಆಗಿದ್ದರು, MLC ಮಾಡಿದ್ದಾರೆ. ಅವರೊಬ್ಬರನ್ನ UB ವೆಂಕಟೇಶು ಇವರೆಲ್ಲ ಚಿಕ್ಕಬಳ್ಳಾಪುರ ನಗರದಲ್ಲಿದ್ದಾರಾ? 5 ಜನನ್ನ ಅನಧಿಕೃತವಾಗಿ ಸೇರ್ಪಡೆ ಮಾಡಿದ್ದಾರೆ. ಯಾರು BLOಗಳು ಅವರನ್ನು ಸೇರ್ಪಡೆ ಮಾಡಿಸಿದ್ದಾರೆ, ವಿ ವಿಲ್ ಸಿ ದಟ್ ಯು ಆರ್ ಸಸ್ಪೆಂಡೆಡ್. ತಹಶೀಲ್ದಾರ್, AC, DC ಯಾರನ್ನೂ ಬಿಡೋದಿಲ್ಲ. ಸುಪ್ರೀಂ ಕೋರ್ಟ್ಗಾದರೂ ಹೋಗಿ ನಿಮ್ಮ ಮೇಲೆ ಚೀಮಾರಿ ಹಾಕುವಂಥದ್ದು, ನಿಮಗೆ ಸಸ್ಪೆನ್ಷನ್ ಮಾಡಿಸುವಂಥದ್ದು. ನಾವು BJP ಏನು ಇನ್ನೂ ಸತ್ತಿಲ್ಲ ಪಕ್ಷ, ಗೊತ್ತಿದೆ ನಮಗೆ ಹೆಂಗೆ ಎದುರಿಸಬೇಕು ಅಂತ. ಸಾವಿರಾರು ಜನರನ್ನು ಸೇರಿಸಿ ಪ್ರತಿರೋಧ ಮಾಡ್ತೀವಿ, ಪ್ರತಿಭಟನೆಯನ್ನು ಮಾಡ್ತೀವಿ. ಈ ರೀತಿಯಲ್ಲಿ ಅನೈತಿಕವಾಗಿ ಅಕ್ರಮವಾಗಿ ಕಾನೂನು ಬಾಹಿರವಾಗಿ ಇವತ್ತು ಸೇರಿಸುವಂಥದ್ದು. ನಿಮ್ಮ ಸದಸ್ಯರ ಮೇಲೆ ನಿಮಗೆ ನಂಬಿಕೆ ಇಲ್ಲ, ನಿಮ್ಮ ಸದಸ್ಯರನ್ನ ಇಟ್ಕೊಳ್ಳೋಕ್ಕೆ ನಿಮ್ಮ ಜೊತೆಯಲ್ಲಿ ನಿಮಗೆ ಯೋಗ್ಯತೆ ಇಲ್ಲ. ಇದರಲ್ಲಿ ತೋರಿಸುತ್ತೆ ನಿಮ್ಮ ಒಂದು ದಿವಾಳಿತನ. ಅವ್ರಿಗೆ ಯೋಗ್ಯತೆ ಇರಬೇಕಲ್ಲ ಇಟ್ಕೊಳ್ಳೋಕ್ಕೆ. ಕಾಂಗ್ರೆಸ್ ಪಕ್ಷಕ್ಕೆ ಅವರು ಸದಸ್ಯರನ್ನ ಇಟ್ಕೊಳ್ಳೋದಕ್ಕೆ ಅವ್ರ ಜೊತೆಯಲ್ಲಿ
ಅವ್ರೇನು ಮಾಡಿದ್ದಾರೆ? ಅವ್ರಿಗೆ ಏನಾದರೂ ಅವ್ರಿಗೆ ಒಳ್ಳೇದು ಮಾಡಿದರೆ ತಾನೇ ಅವ್ರ ಜೊತೆಯಲ್ಲಿರೋದು. ಯಾರು ಒಳ್ಳೇದು ಮಾಡ್ತಾರೆ, ಯಾರ ಮೇಲೆ ವಿಶ್ವಾಸ ಇದೆ, ಆತ್ಮಸಾಕ್ಷಿಗೆ ಅನುಗುಣವಾಗಿ ಮತ ಕೊಡಬೇಕು ಅಂತ ನಮ್ಮ ಜೊತೆಯಲ್ಲಿದ್ದಾರೆ. ಅಧಿಕಾರ ತಪ್ಪುತ್ತೆ ಅನ್ನೋಂಥ ಆತಂಕದಿಂದ ಈ ರೀತಿ ಅಡ್ಡದಾರಿ ಹಿಡಿತಿದ್ದಾರೆ. ಆತಂಕ ಅಲ್ಲ, ಆತಂಕ ನಿಶ್ಚಿತ, ಸೋಲೋದು ನಿಶ್ಚಿತ. ಇನ್ನು ಇತ್ತ ಶಾಸಕ ಪ್ರದೀಪೇಶ್ವರ್ ಸಹ ಸ್ಥಳೀಯ ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆಯನ್ನು ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದು, ಏನಾದರೂ ಆಗಲಿ ಕಾಂಗ್ರೆಸ್ ಪಕ್ಷವೇ ನಗರಸಭೆಯಲ್ಲಿ ಅಧಿಕಾರಕ್ಕೆ ಬರಬೇಕು ಅಂತ ಶತ ಪ್ರಯತ್ನ ಮಾಡ್ತಿದ್ದಾರೆ. ಕಾಂಗ್ರೆಸ್ ಬೆಂಬಲಿತ ಸದಸ್ಯರು ವಾಮಮಾರ್ಗದ ಮೂಲಕ ಬಿಜೆಪಿ ಬೆಂಬಲಿತ ಅಭ್ಯರ್ಥಿಗಳಿಗೆ ಮತ ನೀಡಿದರೆ ಕಾನೂನು ಕ್ರಮ ಎದುರಿಸಬೇಕಾಗುತ್ತೆ. ಕುದುರೆ ವ್ಯಾಪಾರಕ್ಕೆ ಮನ ಸೋಲಬೇಡಿ ಎಂದು ಒತ್ತಡದ ತಂತ್ರ ಅನುಸರಿಸಿದ್ದಾರೆ. 12ನೇ ತಾರೀಕು ನಿಗದಿಯಾಗಿದೆ. ನನಗೆ ಭರವಸೆ ಇದೆ, ನಾವು ಗೆದ್ದೇ ಗೆಲ್ತೀವಿ. ಕಾಮಗಾರಿ ಪ್ರಗತಿಯಲ್ಲಿದೆ. ಸರ್, ಈಗ ಯಾವಾಗಲೂ ಚಿಕ್ಕಬಳ್ಳಾಪುರ ನಗರಸಭೆ ಅಧ್ಯಕ್ಷರ ಉಪಾಧ್ಯಕ್ಷರ ಆಯ್ಕೆ ವಿಚಾರದಲ್ಲಿ ಕುದುರೆ ವ್ಯಾಪಾರ ನಡೆಯುತ್ತೆ, ಅಕ್ರಮಗಳು ನಡೆಯುತ್ತೆ, ಏನು ಹೇಳ್ತೀರಿ? ನಾನು ಈ ಬಾರಿ ಚುನಾವಣೆ ನಮಗೆ ಪಕ್ಷದ ಸಿದ್ಧಾಂತ ಮುಖ್ಯ. ನಾನು ಕುದುರೆ ವ್ಯಾಪಾರ ಯಾವುದೇ ಕಾರಣಕ್ಕೆ ಮಾಡಲ್ಲ. ನಮಗೆ ಈ ಬಾರಿ 12 ತಿಂಗಳಕ್ಕೆ ನಮಗೆ ಸ್ಥಾನ ಸಿಗದೇ ಇದ್ದರೂ ಪರವಾಗಿಲ್ಲ, ಪಕ್ಷ ಸಿದ್ಧಾಂತ ಉಳಿಬೇಕು. ನಾವು ನೆಕ್ಸ್ಟ್ ಎಲೆಕ್ಷನ್ಗೆ ಪ್ರಿಪೇರ್ ಆಗ್ತೀವಿ 12 ತಿಂಗಳಾದಮೇಲೆ. ಈ ಸಲ ಪಕ್ಷ ನಿಷ್ಠೆಯಿಂದ ವೋಟ್ ಹಾಕ್ತಾರೆ, ನನಗೆ ಭರವಸೆ ಇದೆ, ನಾವು ಗೆಲ್ತೀವಿ. ಸರಿ, ಕಾಂಗ್ರೆಸ್ಸಲ್ಲಿ ಯಾರೆಲ್ಲ ಆಕಾಂಕ್ಷಿಗಳಿದ್ದಾರೆ ಮತ್ತು ಎಷ್ಟು ಜನ ಸಂಪರ್ಕ ಇದ್ದಾರೆ? ಕಾಂಗ್ರೆಸ್ಸಲ್ಲಿ ಒಂದು 3-4 ಜನ ಆಕಾಂಕ್ಷಿಗಳಿದ್ದಾರೆ. ಅಷ್ಟು ಜನ ಕೇಳಿದ್ದಾರೆ. ಫೈನಲಿ ನಮ್ಮ ಉಸ್ತುವಾರಿ ಸಚಿವರು, ನಮ್ಮ ಪಕ್ಷದ ಹೈಕಮಾಂಡ್ ಯಾರನ್ನ ಆಯ್ಕೆ ಮಾಡುತ್ತೋ, ಯಾಕೆಂದರೆ ನಾನೊಬ್ಬನು ಏಕಾಭಿಪ್ರಾಯ ತಗೊಳಕ್ಕಾಗಲ್ಲ. ನಮ್ಮೆಲ್ಲ ಮುಖಂಡರಿದ್ದಾರೆ, ನಮ್ಮ ಬಚ್ಚೇಗೌಡ ಸಾಹೇಬ್ರಿದ್ದಾರೆ, ನಮ್ಮ ಹಿರಿಯರು, ನಮ್ಮ ರವಣ್ಣವರಿದ್ದಾರೆ, ಪ್ರಕಾಶ್ ಅಣ್ಣವರಿದ್ದಾರೆ, ನಮ್ಮ ಮುನೇಗೌಡ ಸರು, ನಮ್ಮ ಟೀಮ್ ಸುಧಾ ಅಣ್ಣ, ಇವರೆಲ್ಲ ಒಂದು ಟೀಮ್ ಇದೆ. ಎಲ್ಲರೂ ನಮ್ಮ ವೆಂಕಟಣ್ಣ ಎಲ್ಲ ಅಭಿಪ್ರಾಯ ತಗೊಂಡು ಮುಂದುವರಿತೀವಿ. ಸರಿ, ಬಯಲಿಗೆ ಎಳೆಯೋ ಟೈಮ್ ಬರುತ್ತೆ, ಸ್ವಲ್ಪ ಟೈಮ್ ಕೊಡಿ. ಈಗ ನಾನು ಹೇಳೋದು, ಈಗ ನೀವು ತಪ್ಪು ಮಾಡಿದರೆ ನಾನೊಬ್ಬರ ಬಗ್ಗೆ ಅಂತ ಹೇಳಲ್ಲ. ಕ್ರ್ಯಾಶ್ ಔಟ್ ಮಾಡಿದ್ರು, ಪಕ್ಷದಲ್ಲಿ ಗೆದ್ದು ಯಾಕೆ ಮಾಡಿದ್ರು? ಕಳ್ಳೆ ಬೀಜ, ಒಂದು 1/4 kg ಕಳ್ಳೆ ಬೀಜಾಗ ಮಾಡಿದ್ರೆ ಕ್ರ್ಯಾಶ್ ಔಟು. 25 ಗ್ರಾಮ್ ಕಳ್ಳೆ ಬೀಜಾಗೆಲ್ಲ ಮಾಡಿದ್ದು, ಕ್ರ್ಯಾಶ್ ಔಟ್ ಯಾಕೆ ಮಾಡಿದ್ರಂತೆ? ಅದು ಅವರು ಪ್ರಶ್ನೆ ಮಾಡ್ಕೋಬೇಕು. ನಾನು ಹೇಳಿದ್ದು, ಕ್ರ್ಯಾಶ್ ಔಟ್ ಮಾಡಿರೋರು ಕೆಲವರು ಭ್ರಷ್ಟರೇ. ನಾನು ಆ ಹೇಳಿಕೆನೆಲ್ಲ ಹಿಂದೆ ಪಡೆಯಲ್ಲ. ಸ್ಟ್ರೈಟ್ ಪಾಲಿಟಿಕ್ಸ್, ಬ್ಯಾಲೆನ್ಸಿಂಗ್ ಎಲ್ಲ ಇಲ್ಲ ನಮಗೆ. ತಪ್ಪು ಮಾಡಿದರೆ ತಪ್ಪೇ ಸರ್, ಅದನ್ನೆಲ್ಲ ಒಂದು ಫೈಂಡ್ ಆಚೆ ಬರುತ್ತೆ, ತಲೆಗೆಡಿಸ್ಕೋಬೇಡಿ. ಅಸಲಿಗೆ ಚಿಕ್ಕಬಳ್ಳಾಪುರ ನಗರಸಭೆಯಲ್ಲಿ ಕಾಂಗ್ರೆಸ್ ಪಕ್ಷದ 16 ಮಂದಿ ಸದಸ್ಯರಿದ್ದು, ಬಿಜೆಪಿಯ 9 ಮಂದಿ ಸದಸ್ಯರು ಹಾಗೂ ಜೆಡಿಎಸ್ನ 2 ಸದಸ್ಯರು, 4 ಮಂದಿ ಪಕ್ಷೇತರ ಸದಸ್ಯರಿದ್ದಾರೆ. ಆದರೆ ಇಲ್ಲಿ ಪಕ್ಷಕ್ಕಿಂತ ವ್ಯಕ್ತಿ ಮತ್ತು ಹಣ ಎರಡೂ ಮುಖ್ಯ ಎನ್ನಲಾಗುತ್ತಿದ್ದು, ಅಂತಿಮವಾಗಿ ಯಾವ ಸದಸ್ಯರು ಯಾರ್ಯಾರ ಪಾಲಾಗಲಿದ್ದಾರೆ, ಸಂಸದರು ಹಾಗೂ ಶಾಸಕರ ರಾಜಕೀಯ ಪ್ರತಿಷ್ಠೆಯ ಮಧ್ಯೆ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಗಳು ಯಾರ ಪಾಲಾಗಲಿವೆ ಕಾದು ನೋಡಬೇಕು. ಕಳವರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಅಮಾವಾಸ್ಯೆಯೆಂದು ಅದೊಂದು ಪವರ್ಫುಲ್ ದೇವಸ್ಥಾನಕ್ಕೆ ಹೋದರೆ ಮಾನಸಿಕ ಕಾಯಿಲೆಗಳು, ದುಷ್ಟಶಕ್ತಿ ಕಾಟಗಳು ವಾಸಿಯಾಗುತ್ತವೆ ಎಂಬ ನಂಬಿಕೆ ಇದೆ. ಲೋಕಸಭಾ ಚುನಾವಣೆಯಲ್ಲಿ ಸಂಸದ ಸುಧಾಕರ್ ಗೆಲುವಿನ ಫಲಿತಾಂಶ ಮೊದಲೇ ಸೂಚನೆ ನೀಡಿದ್ದ ದೇವಿಯ ದೇಗುಲಕ್ಕೆ ಸಂಸದ ಸುಧಾಕರ್ ಭೇಟಿ ಕೊಟ್ಟು ತಾಯಿಗೆ ತಲೆಬಾಗಿದ್ದಾರೆ. ಚಿಕ್ಕಬಳ್ಳಾಪುರ ತಾಲೂಕಿನ ಕಣಜನಹಳ್ಳಿ ಗ್ರಾಮದ ಶ್ರೀ ಆದಿಶಕ್ತಿ, ಶ್ರೀ ಕಾಳಿಕಾಂಬಾದೇವಿ, ಶ್ರೀ ಚೌಡೇಶ್ವರಿ ದೇವಿ ಅಧಿಕ ಶಕ್ತಿಯುಳ್ಳ ದೇವರುಗಳಾಗಿವೆ. ಅಮಾವಾಸ್ಯೆ ಬಂತು ಅಂದರೆ ಸಾಕು, ಇಲ್ಲಿಗೆ ರಾಜ್ಯದ ವಿವಿಧ ಮೂಲೆಗಳಿಂದ ಸಾವಿರಾರು ಭಕ್ತಾದಿಗಳು ಆಗಮಿಸಿ ದೇವಿಯ ದರ್ಶನ ಪಡೆದು ಕಷ್ಟ ಕಾರ್ಪಣ್ಯಗಳನ್ನು ದೇವಿಯ ಮುಂದೆ ಇಟ್ಟು ಪವಾಡದ ರೀತಿ ಸಮಸ್ಯೆಗಳನ್ನು ನಿವಾರಣೆ ಮಾಡಿಕೊಳ್ಳುತ್ತಾರೆ. ಅದೇ ರೀತಿ ಲೋಕಸಭಾ ಚುನಾವಣಾ ಸಂದರ್ಭದಲ್ಲಿ ಚಿಕ್ಕಬಳ್ಳಾಪುರ ಲೋಕಸಭಾ ವ್ಯಾಪ್ತಿಯಲ್ಲಿ ಸುಧಾಕರ್ ಮತ್ತು ರಕ್ಷಾರಾಮಯ್ಯ ನಡುವೆ ಪೈಪೋಟಿ ತೀವ್ರ ಕುತೂಹಲದಿಂದ ಕೂಡಿತು. ಆದರೆ ಅಂದು ಆದಿಶಕ್ತಿ ಶ್ರೀ ಕಾಳಿಕಾಂಬಾದೇವಿ, ಶ್ರೀ ಚೌಡೇಶ್ವರಿ ದೇವಿ ದೇವಾಲಯದಲ್ಲಿ ಶಿಲ್ಪಿ ಸುಬ್ರಹ್ಮಣ್ಯ ಸ್ವಾಮಿಗಳ ನೇತೃತ್ವದಲ್ಲಿ ಯಜ್ಞ ಪೂಜೆಗಳನ್ನು ಮಾಡಿ ಶಕ್ತಿ ದೇವತೆಗಳು ಸುಧಾಕರ್ ಗೆಲುವಿನ ಭವಿಷ್ಯ ನುಡಿದಿದ್ರು. ಅದರಂತೆ ಸುಧಾಕರ್ ಲೋಕಸಭಾ ಚುನಾವಣೆಯಲ್ಲಿ 1.5 ಲಕ್ಷ ಮತಗಳ ಅಂತರದಿಂದ ಗೆದ್ದು ಬೀಗಿದ್ದರು. ದೇವಿಯ ಪವಾಡಕ್ಕೆ ಮನಸೋತು ಸಂಸದ ಸುಧಾಕರ್ ಶ್ರಾವಣ ಮಾಸದ ಕಟ್ಟಕಡೆಯ ಅಮಾವಾಸ್ಯೆ ಎಂದು ಶ್ರೀ ಕಾಳಿಕಾಂಬಾದೇವಿ, ಶ್ರೀ ಚೌಡೇಶ್ವರಿ ದೇವಿ ದೇವಾಲಯಕ್ಕೆ ಭೇಟಿ ಕೊಟ್ಟಿದ್ದರು. ಈ ವೇಳೆ ಸುಧಾಕರ್ ಆಗಮನಕ್ಕೆ ಬೃಹತ್ ಸೇಬಿನ ಹಾರ ಹಾಕಿ ಬರಮಾಡಿಕೊಂಡರು.
ಈ ವೇಳೆ ಸೇಬಿಗಾಗಿ ಜನ ನಾ ಮುಂದು ತಾ ಮುಂದು ಅಂತ ಆಪಲ್ ಕಿತ್ತು ತಿನ್ನಲು ಮುಗಿಬಿದ್ದಿರುವ ದೃಶ್ಯಗಳು ಕಂಡುಬಂದವು. ನಂತರ ಹೋಮ ಹವನದಲ್ಲಿ ಭಾಗಿಯಾಗಿ ಅಗ್ನಿಕುಂಡದಲ್ಲಿ ಸುಧಾಕರ್ ಪೂರ್ಣಾಹುತಿ ನೀಡಿ ದೇವಿಯ ವಿಶೇಷ ಮಹಾಮಂಗಳಾರತಿಯಲ್ಲಿ ಭಾಗಿಯಾಗಿ ದೇವರ ಕೃಪೆಗೆ ಪಾತ್ರರಾಗಿ ದೇವಿಯ ಮಹಿಮೆಯ ಬಗ್ಗೆ ಹೇಳಿ ದೇವಾಲಯಕ್ಕೆ ಅನ್ನದಾಸೋಹ ಮತ್ತು ಕಟ್ಟಡಕ್ಕೆ ಸಹಾಯ ಮಾಡುವ ಭರವಸೆ ನೀಡಿದ್ದಾರೆ. ಕಣಜೇನಹಳ್ಳಿ ಗ್ರಾಮದಲ್ಲಿ ಇವತ್ತು ಕಾಳಿಕಾಂಬ ದೇವಸ್ಥಾನ, ಆ ತಾಯಿ ಇವತ್ತು ಮಹಾತ್ಮೆ ಏನಾಗಿದೆ, ಇಡೀ ನಮ್ಮ ಲೋಕಸಭಾ ವ್ಯಾಪ್ತಿಗೆಲ್ಲ ಜನರು ಭಕ್ತಾದಿಗಳು ಹೆಚ್ಚಾಗಿ ದಿನೇ ಹೆಚ್ಚಾಗ್ತಾನೆ ಇದ್ದಾರೆ. ಇಲ್ಲಿ ಭಾಳ ಪವಿತ್ರವಾಗಿ ನಮ್ಮ ಸುಬ್ರಹ್ಮಣ್ಯ ಕ್ಷೇತ್ರದ ಗುರುಗಳು, ನಮ್ಮ ಸುಬ್ರಹ್ಮಣ್ಯ ಸ್ವಾಮಿಗಳು ಮತ್ತು ಅವರೆಲ್ಲ ಸಹೋದರರು, ಅವರು ಭಾಳ ಭಕ್ತಿಯಿಂದ ಈ ಒಂದು ಕ್ಷೇತ್ರವನ್ನು, ಪುಣ್ಯಕ್ಷೇತ್ರವನ್ನು, ಭಕ್ತಿ ಕ್ಷೇತ್ರವನ್ನು ಭಾಳ ದೊಡ್ಡ ಮಟ್ಟದಲ್ಲಿ ಭಾಳ ವೇಗವಾಗಿ ಇದನ್ನು ಬೆಳೆಸ್ತಾ ಇದ್ದಾರೆ. ಆ ತಾಯಿಯ ಆಶೀರ್ವಾದ ಈ ಭಾಗದ ಎಲ್ಲ ರೈತರ ಮೇಲೆ, ಎಲ್ಲ ವರ್ಗದ ಜನರ ಮೇಲೆ ಕರುಣಿಸ್ತಾ ಇದ್ದಾರೆ. ಮಳೆ ಬೆಳೆ ಸರಿಯಾದ ಕಾಲಕ್ಕಾಗಲಿ, ಆ ತಾಯಿಯ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತೇಳಿ ನಾನು ಇವತ್ತು ವಿಶೇಷವಾದಂಥ ಅಮಾವಾಸ್ಯೆ ಪೂಜೆಗೆ ನಾನಿಲ್ಲಿ ಬಂದು ನನ್ನ ಪ್ರಾರ್ಥನೆಯನ್ನು ಈ ಹೋಮದಲ್ಲಿ ನಮ್ಮ ಹಿರಿಯ ನಾಯಕರು ನಾಗರಾಜಣ್ಣವರು ಮತ್ತು ಇನ್ನೂ ಅನೇಕ ಮುಖಂಡರ ಜೊತೆ, ನಮ್ಮ ಎಲ್ಲ ಸಾವಿರಾರು ಸಂಖ್ಯೆಯಲ್ಲಿ ಬಂದಿರತಕ್ಕಂಥ ಭಕ್ತಾದಿಗಳ ಜೊತೆ ಸೇರಿ ಇವತ್ತು ನಮ್ಮ ಸ್ವಾಮೀಜಿಯವರು ನನಗೆ ಅವಕಾಶ ಕೊಟ್ಟಿದ್ದಾರೆ. ಪೂರ್ಣಾಹುತಿಯಲ್ಲಿ ನಾನು ಭಾಗಿಯಾಗಲಿಕ್ಕೆ ಅವರು ವಿಶೇಷ ಪ್ರಾರ್ಥನೆ, ವಿಶೇಷ ಅವರ
ಒಂದು ಆಶೀರ್ವಾದ, ನಾನು ಅಭಾರಿಯಾಗಿದ್ದೇನೆ ಅವರಿಗೆ, ಅವರ ಇಡೀ ಕುಟುಂಬಕ್ಕೆ ಅಭಾರಿಯಾಗಿದ್ದೇನೆ. ಮತ್ತು ಈ ಕ್ಷೇತ್ರವನ್ನು ದೊಡ್ಡ ಪುಣ್ಯಕ್ಷೇತ್ರ ಮಾಡಬೇಕು ಅಂಥೇಳಿ ನಾವು ಪಣ ತೊಟ್ಟಿದ್ದೇವೆ. ಬರುವಂಥ ದಿನಗಳಲ್ಲಿ ನಾನು ಕೂಡ ಇವರಿಗೆ ಒಂದು ರೀತಿಯಲ್ಲಿ ತಾಯಿಯ ಸೇವೆಯನ್ನು ಮಾಡಲಿಕ್ಕೆ ನನಗೆ ಅವಕಾಶವನ್ನು ಅವರ ಹತ್ರ ಕೇಳ್ಕೊಳ್ತೀನಿ. ಇನ್ನು ಕಣಿಜನಹಳ್ಳಿಯ ಆದಿಶಕ್ತಿ ಶ್ರೀ ಕಾಳಿಕಾಂಬಾದೇವಿ ಚೌಡೇಶ್ವರಿ ದೇವಸ್ಥಾನದಲ್ಲಿ ಪ್ರತಿ ಅಮಾವಾಸ್ಯೆ ದಿನ ಬೆಳಗ್ಗೆಯಿಂದ ಮಧ್ಯರಾತ್ರಿಯವರೆಗೂ ದೃಷ್ಟಿದೋಷ, ಮಾಟ ಮಂತ್ರ, ಮಾನಸಿಕ ಕಾಯಿಲೆಗಳಿಗೆ ಪರಿಹಾರ ಸೂಚಿಸುತ್ತಾರೆ. ದೇವಸ್ಥಾನಕ್ಕೆ ಬರುವವರಿಂದ ಯಾವುದೇ ರೀತಿಯ ಶುಲ್ಕ ಪಡೆಯುವುದಿಲ್ಲ. ಹಾಗಾಗಿ ದಿನದಿಂದ ದಿನಕ್ಕೆ ದೇವಸ್ಥಾನಕ್ಕೆ ಬರುವ ಭಕ್ತರ ಸಂಖ್ಯೆ ಹೆಚ್ಚಾಗಿದೆ. ಸೋಮವಾರ ಅಮಾವಾಸ್ಯೆಯಂದು ಸಂಸದ ಸುಧಾಕರ್ ಅವರು ದೇವಾಲಯಕ್ಕೆ ಭೇಟಿ ಕೊಟ್ಟು ದೇವಿಗೆ ವಿಶೇಷ ಪುರಸ್ಕಾರ ಮಾಡಿ ಮತ್ತು ದೇವಿಗೆ ಪೂರ್ಣಾಹುತಿ ಮಾಡಿದ್ದು ವಿಶೇಷವಾಗಿತ್ತು. ಅಮಾವಾಸ್ಯೆ ಜಗನ್ಮಾತೆ ಶ್ರೀ ಕಾಳಿಕಾಂಬಾದೇವಿ ಚೌಡೇಶ್ವರಿ ದೇವಿ ಅಮ್ಮನವರ ಆಶೀರ್ವಾದ ಸರ್ವರಿಗೂ ಸಿಗಲಿ, ಒಳ್ಳೆಯದಾಗಲಿ. ಏನು ಈ ದಿವಸ ಸುಧಾಕರ್ ಅನ್ನೋರು ಬಂದಿದ್ದರು, ಅವರಿಗೆ ಜಗನ್ಮಾತೆ ಆಶೀರ್ವಾದ ಸಿಗಲಿ, ಒಳ್ಳೆಯದಾಗಲಿ. ಪೂರ್ಣಾಹುತಿ ಅವ್ರ ಕೈಯಲ್ಲಿ ಆಗಬೇಕು ಅಂತಿತ್ತು. ಇವತ್ತು ದೇವಿ ಕೃಪೆಗೆ ಪಾತ್ರರಾಗಿ ಅವರು ಎಷ್ಟೊತ್ತೇ ಆಗಲಿ ಭಕ್ತಿ ಶ್ರದ್ಧೆಗಳಿಂದ ಬಂದು ಅಮ್ಮನ ಕೃಪೆಗೆ ಬಂದು ಅವರು ದೇವಿಗೆ ಪೂಜೆ ಸಲ್ಲಿಸಿದ್ದಾರೆ. ಒಳ್ಳೆಯದಾಗಲಿ, ಆ ಜಗನ್ಮಾತೆ ಸರ್ವರು ಸಿಗಲಿ, ಒಳ್ಳೆಯದಾಗಲಿ. ಈ ಕ್ಷೇತ್ರದ ಮಹಿಮೆ ಏನು ಅಂದರೆ, ಅಮ್ಮನವರು ಈ ಕಾಲದೊಳಲ್ಲ ಎಮ್ಮ ಸುಮಾರು ಸಾವಿರಾರು ವರ್ಷಗಳಿಂದ ತಲತಲಾಂತರದಿಂದ ಬಂದಿರತಕ್ಕಂಥ ದೇವಿ ಅಮ್ಮ ಕಾಳಿಕಾದೇವಿ ಚೌಡೇಶ್ವರಿ ದೇವಿ ಅಂತ. ಅಮ್ಮನವ್ರನ್ನ ನಂಬದವ್ರನ್ನ ಯಾವತ್ತೂ ಕೈ ಬಿಡಲ್ಲ. ಅಪನಂಬಿಕೆ ಇದ್ದರೆ ಏನೂ ಆಗಲ್ಲ. ಇಲ್ಲಿ ನಂಬಿಕೆ ಇಟ್ಟು ನನ್ನನ್ನು ಕಾಯ್ತಾಳೆ ಅಂದರೆ ಗ್ಯಾರಂಟಿ ಅದು ಹಾಗೆ 100ಕ್ಕೆ 100 ಹಾಗೇ ಆಗುತ್ತೆ. ಆ ಥರ ಅಮ್ಮನವ್ರನ್ನ ನಂಬದವ್ರನ್ನ ಸರ್ವರನ್ನು ಕಾಪಾಡಿದ್ದಾಳೆ. ಅದೇ ಥರ ಸುಧಾಕರ್ ಅನ್ನೋರ್ನು ಏನು ದೇವಿ ಅಪ್ಪಣೆ ಕೊಟ್ಟಿತ್ತೋ ಚುನಾವಣೆಯಲ್ಲಿ ಗೆಲ್ತಾರೆ, MP ಸಂಸದರ ಚುನಾವಣೆಯಲ್ಲಿ ಗೆಲ್ತಾರೆ ಅಂತ ದೇವಿ ಏನೋ ಅಂತ ಅಪ್ಪಣೆ ಕೊಟ್ಟಿದ್ಲು, ಅದೇ ಥರ ಗೆದ್ದಿದ್ದಾರೆ. ಆ ತಾಯಿ ಆಶೀರ್ವಾದದಿಂದ ಗೆದ್ದಿದ್ದಾರೆ, ಒಳ್ಳೆಯದಾಗ್ತದೆ. ಆ ಜಗನ್ಮಾತೆ ಇನ್ನಷ್ಟು ಅವ್ರನ್ನ ಬೆಳೆಸ್ತಾಳೆ. ಸರ್ವರಿಗೂ ಒಳ್ಳೆಯದಾಗಲಿ. ಏನಿವತ್ತು ಈ ಕ್ಷೇತ್ರಕ್ಕೆ ನಮ್ಮ ಕುಮಾರಣ್ಣವರು, ದೇವರಾಜಣ್ಣವರು, ಇಲ್ಲಿ ಬಂದಿರತಕ್ಕಂಥ ಎಲ್ಲರೂ ತಾಯಿ ಅಂದರೆ ಅಷ್ಟೇ ಭಕ್ತಿ ಶ್ರದ್ಧೆಗಳಿಂದ ನಡ್ಕೊತಾರೆ. ಆ ತಾಯಿ ಅವ್ರಿಗೂ ಇನ್ನಷ್ಟು ಶಕ್ತಿ ಕೊಟ್ಟು ಇನ್ನಷ್ಟು ಬೆಳೆಯೋಕೆ ಅಮ್ಮ ಆಶೀರ್ವಾದ ಕೊಡಲಿ, ಒಳ್ಳೆಯದಾಗಲಿ, ಸರ್ವರನ್ನು ಕಾಪಾಡಲಿ. ಇವತ್ತಿನ ದಿನ ಒಂದು ಕ್ಷೇತ್ರ ಬೇಡ, ಆ ತಾಯಿ ಆಶೀರ್ವಾದದಿಂದ 8 ಕ್ಷೇತ್ರದಲ್ಲಿರ್ತಕ್ಕಂಥ ಮತದಾರರನ್ನು ನೀನು ನೋಡಬೇಕು ಅನ್ನೋ ವಿಚಾರದಿಂದ ಆ ಸೋಲವನ್ನು ಆ 8 ವಿಧಾನಸಭಾ ಕ್ಷೇತ್ರದಲ್ಲಿ ಏನು ಜನ ಕೆಲವರು ಆಡ್ಕೊಂತಿದ್ರು ಅದಕ್ಕೆ ಒಳ್ಳೆ ರೀತಿಯಾಗಿ ತಕ್ಕುತ್ತರ ಆ ತಾಯಿ ಕೃಪಾಕಟಾಕ್ಷದಿಂದ ಅವ್ರು ಗೆದ್ದಿದ್ದಾರೆ. ಇವತ್ತಿನ ದಿನ ಶ್ರಾವಣ ಶನಿವಾರಗಳ ಲಾಸ್ಟ್ನೇ ಶನಿವಾರದ ಬರ್ತಕ್ಕಂಥ ಅಮಾವಾಸ್ಯೆ ದಿವಸ ನಮ್ಮ ಗುರುಗಳಾಗಿರ್ತಕ್ಕಂಥ ಸುಬ್ರಹ್ಮಣ್ಯ ಆಚಾರ್ಯ ಸ್ವಾಮಿಗಳು ಇವತ್ತು ಅವರ ಹೆಸರಿನಲ್ಲಿ ಒಂದು ಅದ್ಧೂರಿಯಾಗಿ ಪೂಜೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದರು. ಹಾಗೆ ಅವರ ಒಂದು ಎಲ್ಲ ಅವರ ಆಶೀರ್ವಾದದಿಂದ MP ಅಂತಂದಾಗ ಈ ಒಂದು ಭಾಗದ ಯಜಮಾನರಾಗಿ ಇರ್ತಕ್ಕಂಥ ವಿಷಯಕ್ಕೆ ಅವರಿಗೆ ಆರೋಗ್ಯ ಆಯುಷ್ ದೇವರು ಎಲ್ಲ ಕೃಪಾಕಟಾಕ್ಷ ಸಿಗಲಿ ಅಂಥೇಳಿ ಒಂದು ಹೋಮವನ್ನು ಆಯೋಜನೆ ಮಾಡಿ ಅವರಿಗೆ ಪೂರ್ಣಾವತಿಯನ್ನು ಕೊಟ್ಟು ಮಹಾಮಂಗಳಾರತಿಯನ್ನು ಸಲ್ಲಿಸಿ ಆ ಭಗವಂತನ ಆ ತಾಯಿ ಆಶೀರ್ವಾದ ಸಿಗಲಿ ಅಂಥೇಳಿ ಅವರ ಒಂದು ಸ್ವೇಚ್ಛೆಯಿಂದ ಮಾಡಿರ್ತಕ್ಕಂಥ ಕೆಲಸಕ್ಕೆ ಎಲ್ಲ ಭಕ್ತಾದಿಗಳು ಕೂಡ ಸಹಕಾರ ಕೊಟ್ಟು ಎಲ್ಲ ಭಕ್ತಾದಿಗಳು ಕೂಡ ಮೊಟ್ಟ ಮೊದಲಾಗಿ ನಮ್ಮ ಸುಬ್ರಹ್ಮಣ್ಯ ಸ್ವಾಮಿಗಳು ಗುರುಗಳು, ಆ ಗುರುಗಳು ಆಶೀರ್ವಾದಂತೆ ಇವತ್ತು ಏನು ಮಹಾಮಂಗಳಾರತಿ ಮತ್ತು ಪೂರ್ಣಾಹುತಿ ಕೊಡಿಸಿದ್ರು. ಸುಧಾಕರ್ ಅಣ್ಣವ್ರು ಗೆಲ್ಲಬೇಕಾದ್ರೆ ಒಂದು 4-5 ದಿವಸಕ್ಕೆ ಮುಂಚೆನೇ ಹೇಳಿದ್ರು ಸುಧಾಕರ್ ಅಣ್ಣವ್ರು ಗೆಲ್ಲೋದು ಅವರೇ ಗೆಲ್ತಾರೆ ಅಂತಲೂ ಹೇಳಿದ್ರು. ಮತ್ತು ಅಮ್ಮನ ಆಶೀರ್ವಾದದಿಂದ ಗೆದ್ದಿದ್ದಾರೆ. ಅದಕ್ಕೆ ಅವರ ಹೆಸರಲ್ಲಿ ಇವತ್ತೊಂದು ಪೂಜೆ ಇಟ್ಕೊಂಡು ಆ ಪೂಜೆಯನ್ನು ಸಂಪೃಷ್ಟವಾಗಿ ನಡೆಸ್ಕೊಟ್ಟಿದ್ದಾರೆ. ಮತ್ತು ಹಿಂದೆ ಬಂದಾಗ ನಮಗೆ ರಸ್ತೆ ಇರಲಿಲ್ಲ, ರಸ್ತೆ ನಮ್ಮ ಸುಧಾಕರ್ ಅಣ್ಣವ್ರು ಹಾಕ್ಕೊಟ್ಟಿದ್ದು. ಏನಪ್ಪ ಅಂತಂದರೆ ಇಲ್ಲಿ ನಡೀತಾ ಇರತಕ್ಕಂಥ ಕೆಲಸಗಳು ಬೇರೆ ಕಡೆ ಆಗಿದ್ರೆ ತುಂಬ ಹಣ ಕೇಳ್ತಿದ್ರೇನೋ, ಇವತ್ತು ಇಲ್ಲಿ ಯಾವುದೇ ಒಂದು ಇವ್ರಿಗೂ ₹1 ಕಾಸು ಕೇಳ್ದಿರ ಎಲ್ಲರಿಗೂ ಕಷ್ಟ ಪರಿಹಾರ ಆಗ್ತೈತೆ. ಬಂದು ಎಲ್ಲ ಒಂದು ಅಮ್ಮನ ದರ್ಶನ ಮಾಡಿಕೊಂಡು ಕಷ್ಟ ಪರಿಹಾರ ಮಾಡ್ಕೊಂಡು ನಮ್ಮ ಸುಬ್ರಹ್ಮಣ್ಯ ಸ್ವಾಮಿಗಳ ಆಶೀರ್ವಾದದಿಂದ ಅವರು ಏನೊಂದು ಮಾರ್ಗದರ್ಶನದಲ್ಲಿ ಹೋಗ್ತಾರೋ ಅವ್ರಿಗೆಲ್ಲರಿಗೂ ಪ್ರತಿಫಲ ಸಿಕ್ಕಿದೆ, ಮುಂದೇನು ಪ್ರತಿಫಲ ಸಿಗ್ತದೆ. ಅಮ್ಮನ್ನ ತುಂಬ ನಂಬಿ ಬಂದವ್ರಿಗೆ ಕೈ ಬಿಟ್ಟಿಲ್ಲ ಅಮ್ಮನು. ಹಾಗಾಗಿ ಈಗ ಮತ್ತೆ ಇವತ್ತು ಸುಧಾಕರ್ ಅಣ್ಣವ್ರು ಬಂದಿದ್ದು ಒಳ್ಳೆಯದಾಯಿತು ನಮಗೆ. ಏನಂತಂದರೆ ಅನ್ನದಾಸ ಭವನ ಮಾಡಬೇಕು ಅಂತ ಹೊರಟಿದ್ದೀರಿ, ಸ್ವಾಮಿಗಳು ಒಂದು ಪುನಾದಿ ಹಾಕಿದ್ದಾರೆ. ಆ ಪುನಾದಿಯಲ್ಲಿ ಇವತ್ತು ಒಂದು ಯಶಸ್ಸು ಕಾಣಿಸ್ತಿದೆ. ಸುಧಾಕರ್ ಅಣ್ಣವರು ನಮಗೆ ನಿಂತು ಮಾಡಿಕೊಡ್ತೀನಿ ಅನ್ನೋ ಮಾತು ಭರವಸೆ ಕೊಟ್ಟಿದ್ದಾರೆ. ಅವ್ರ ಜೊತೆ ನಾವು ಸ್ವಾಮಿಗಳಿಗೆ ಆಶ್ವಾಸನೆ ಕೊಡ್ತಾಯಿದ್ದೀರಿ. ಇವತ್ತು ನಾವು ಸ್ವಾಮಿಗಳ ಜೊತೆ ನಿಲ್ತೀರಿ, ನಿಂತು ಅದನ್ನು
ಪೂರ್ಣಗೊಳಿಸ್ಕೊಡ್ತೀರಿ ಅಂತ ನಾವು ಈ ಸಮಯದಲ್ಲಿ ಹೇಳ್ತೀರಿ. ಹಂಗೆ ಇಲ್ಲಿ ಬರತಕ್ಕಂಥ ಯಾರು ಬರ್ತಾ ಇದ್ದಾರೆ, ಯಾರು ಅಮ್ಮನ ಸನ್ನಿಧಿಗೆ, ಅವರೆಲ್ಲರೂ ಒಂಚೂರು ಅದ್ರ ಬಗ್ಗೆ ಗಮನ ಕೊಟ್ಟು ಒಂದು ಯಶಸ್ವಿಗೊಳಿಸ್ಕೊಡ್ಬೇಕು ಅಂತ ನಾವು ಕೇಳ್ಕೊಡ್ತೀವಿ. ನುಡಿದಂತೆ ನಡೆದ ಕಣಿಜನಹಳ್ಳಿಯ ಶ್ರೀ ಆದಿಶಕ್ತಿ ಶ್ರೀ ಕಾಳಿಕಾಂಬಾ ದೇವಿ ಚೌಡೇಶ್ವರಿ ದೇವಸ್ಥಾನದಲ್ಲಿ ದೇವಿಗೆ ಸಂಸದ ಸುಧಾಕರ್ ಬಂದು ವಿಶೇಷ ಪೂಜೆ ಸಲ್ಲಿಸಿ ಭಕ್ತಿ ಭಾವ ಮೆರೆದಿದ್ದಾರೆ. ಇವರ ಜೊತೆಗೆ ಬಿಜೆಪಿ ಹಿರಿಯ ನಾಯಕರು, ಅಭಿಮಾನಿಗಳು, ಭಕ್ತಾದಿಗಳು ಭಾಗಿಯಾಗಿದ್ದರು. ಕಳವರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್ನ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುವುದು. ಬ್ರೀಚ್ ಶೋರ್ ಅಸ್ತಮಾ ಆಸ್ಪತ್ರೆ ಖ್ಯಾತ ವೈದ್ಯರಾದ ಡಾಕ್ಟರ್ ಮಹೇಶ್ ಎನ್ಎಸ್ ರವರಿಂದ ಶ್ವಾಸಕೋಶ ಹಾಗೂ ಅಸ್ತಮಾ ಕಾಯಿಲೆಗಳ ಚಿಕಿತ್ಸಾ ಕೇಂದ್ರ. ನಮ್ಮಲ್ಲಿ ಕೆಮ್ಮು, ಕಫ, ಉಬ್ಬಸ, ವೀಸಿಂಗ್, ಉಸಿರಾಟದ ಸಮಸ್ಯೆ, ಅತಿಯಾದ ಸೀನು, ಎದೆ ನೋವು, ನ್ಯೂಮೋನಿಯಾ, ನಿದ್ದೆಯಲ್ಲಿ ಗೊರಕೆ, ನಿದ್ರೆಯಲ್ಲಿ ಉಸಿಗಟ್ಟುವಿಕೆ ಮುಂತಾದ ಸಮಸ್ಯೆಗಳಿಗೆ ಚಿಕಿತ್ಸೆ ದೊರೆಯುತ್ತದೆ. ಪಿಎಫ್ಡಿ ಪರೀಕ್ಷೆಯಿಂದ ಧೂಮಪಾನ ಚಟ ಹಾಗೂ ಅಲರ್ಜಿ ಸಮಸ್ಯೆಯಿಂದ ಬಳಲುತ್ತಿರುವವರಿಗೆ ಶ್ವಾಸಕೋಶದಲ್ಲಿನ ನ್ಯೂನ್ಯತೆ ಬಗ್ಗೆ ತಿಳಿದು ಚಿಕಿತ್ಸೆ ನೀಡಲಾಗುವುದು. ಸಮಯ 10:30 ಮಧ್ಯಾಹ್ನ 2:30 ಮಾತ್ರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 6362409759. ವಿಳಾಸ ಬಾಲಾಜಿ ಟ್ಯಾಕೀಸ್ ಮುಂಭಾಗ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಶ್ರೀ ರೇವಣ ಸಿದ್ದೇಶ್ವರ ಎಜುಕೇಷನ್ ಟ್ರಸ್ಟ್ನ ಶ್ರೀ ರೇವಣ ಸಿದ್ದೇಶ್ವರ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಚೊಕ್ಕನಹಳ್ಳಿ, ಚಿಕ್ಕಜಾಲ ಹೋಬಳಿ, ಬೆಂಗಳೂರು ನಾರ್ತ್, ಅಪ್ರೂವ್ಡ್ ಬೈ ಎಐಸಿಟಿಇ, ನ್ಯೂ ಡೆಲ್ಲಿ, ಗವರ್ನಮೆಂಟ್ ಆಫ್ ಕರ್ನಾಟಕ ಅಂಡ್ ಅಫಿಲಿಯೇಟೆಡ್ ಟು ವಿಟಿಯು, ಬೆಳಗಾವಿ. ನಮ್ಮಲ್ಲಿ ಉತ್ತಮ ಕಲಿಕಾ ವಾತಾವರಣ, ಉತ್ತಮ ಕ್ಲಾಸ್ ರೂಮ್ಸ್, ಅನುಭವಿ ಶಿಕ್ಷಕ ವೃಂದ, ಫ್ರೀ ಪ್ಲೇಸ್ಮೆಂಟ್ ಆಕ್ಟಿವಿಟೀಸ್ ಅಂದ್ರೆ ಇಂಟರ್ನ್ಶಿಪ್, ವರ್ಕ್ಶಾಪ್, ಇಂಡಸ್ಟ್ರೀಸ್ ವಿಸಿಟ್ಸ್, ಪ್ಲೇಸ್ಮೆಂಟ್ ಟ್ರೈನಿಂಗ್ ಪ್ರೋಗ್ರಾಮ್ಸ್, ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್, ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಆದ್ಯತೆ, ಡಿಜಿಟಲ್ ಲೈಬ್ರರಿ, ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯ, ಸಿಸಿ ಕ್ಯಾಮೆರಾಗಳ ಕಣ್ಗಾವಲಿನಲ್ಲಿ ಕ್ಯಾಂಪಸ್, ಉತ್ತಮ ಕ್ಯಾಂಟೀನ್ ವ್ಯವಸ್ಥೆ ಹೊಂದಿದ್ದು ಬೆಂಗಳೂರಿನಾದ್ಯಂತ ಸಾರಿಗೆ ವ್ಯವಸ್ಥೆಯನ್ನ ಒಳಗೊಂಡಿದೆ. ಶ್ರೀ ರೇವಣ ಸಿದ್ದೇಶ್ವರ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9972856004. ಡಾಕ್ಟರ್ ಮಿಥುನಾ ಎಂಎನ್, ಚರ್ಮರೋಗ ತಜ್ಞರು, ಡರ್ಮೆಟಾಲಜಿಸ್ಟ್ ಅಂಡ್ ಕಾಸ್ಮೆಟಾಲಜಿಸ್ಟ್. ಸ್ಥಳ ಶ್ರೀ ವಿನಾಯಕ ಕ್ಲಿನಿಕ್, ಶೇಷಾದ್ರಿ ಮೆಡಿಕಲ್ಸ್ ಮೇಲೆ, ಸಿವಿಲ್ ಬಸ್ ನಿಲ್ದಾಣ ಮುಂಭಾಗ, ಕೋರ್ಟ್ ರಸ್ತೆ, ಚಿಕ್ಕಬಳ್ಳಾಪುರ. ಸಂದರ್ಶನದ ಸಮಯ ಪ್ರತಿ ಸೋಮವಾರ ಹಾಗೂ ಗುರುವಾರ ಮಧ್ಯಾಹ್ನ 1 ಗಂಟೆಯಿಂದ 4 ಗಂಟೆಯವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9845431707. ಶ್ರೀ ಜಗದ್ಗುರು ಚಂದ್ರಶೇಖರನಾಥ ಸ್ವಾಮೀಜಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಮಕ್ಕಳ ಮುಂದಿನ ಭವಿಷ್ಯಕ್ಕೆ ಉತ್ತಮ ಆಯ್ಕೆ ಬಿಇ ಸಿವಿಲ್ ಕನ್ನಡ, ಮೆಕ್ಯಾನಿಕಲ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಷನ್, ಕಂಪ್ಯೂಟರ್ ಸೈನ್ಸ್, ಇನ್ಫಾರ್ಮೇಷನ್ ಸೈನ್ಸ್, ಏರೋನಾಟಿಕಲ್, ಏರೋಸ್ಪೇಸ್, ಎಐ ಅಂಡ್ ಮಿಷನ್ ಲರ್ನಿಂಗ್, ಎಐ ಅಂಡ್ ಡೇಟಾ ಸೈನ್ಸ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಡಿಸೈನ್ಸ್, ಬಿಎಸ್ಸಿ ವಿಭಾಗ, ಎಂಬಿಎ ಮತ್ತು ಎಂಟೆಕ್ ಕೋರ್ಸ್ಗಳಿಗೆ 2024-25ನೇ ಸಾಲಿಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. ಎಂಬಿಎ ಎನ್ಐಆರ್ಎಫ್ ರ್ಯಾಂಕ್ ಮತ್ತು ನ್ಯೂಕ್ A+ ಗ್ರೇಡ್ನೊಂದಿಗೆ ಮಾನ್ಯತೆ ಪಡೆದಿದೆ ಹಾಗೂ ಅಟಾನಮಸ್ ಮಾನ್ಯತೆ ಪಡೆದಿರುವ ಕಾಲೇಜ್ ಆಗಿದೆ. ಉತ್ತಮ ಲ್ಯಾಬ್ ಸೌಲಭ್ಯ ಮತ್ತು ಡಿಜಿಟಲ್ ಲೈಬ್ರರಿ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಐಐಟಿ, ಎನ್ಐಟಿಯಲ್ಲಿ ನುರಿತ ಅನುಭವಿ ಶಿಕ್ಷಕ ವೃಂದದೊಂದಿಗೆ ಶಿಕ್ಷಣ ಒದಗಿಸಲಾಗುತ್ತದೆ. ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ವಸತಿ ನಿಲಯ ವ್ಯವಸ್ಥೆ ಇದ್ದು, ಚಿಕ್ಕಬಳ್ಳಾಪುರ, ಬೆಂಗಳೂರು, ಕೋಲಾರ, ಚಿಂತಾಮಣಿ, ಗೌರಿಬಿದನೂರು, ದೊಡ್ಡಬಳ್ಳಾಪುರ, ಹೊಸಕೋಟೆ, ಬಾಗೇಪಲ್ಲಿ ಪ್ರದೇಶಗಳಿಗೆ ಸಾರಿಗೆ ಸೌಲಭ್ಯವಿದ್ದು, ವಿದ್ಯಾರ್ಥಿಗಳಿಗೆ ಕ್ರೀಡೆ ಹಾಗೂ ಪಠ್ಯೇತರ ಚಟುವಟಿಕೆಗಳಿಗೆ ಉತ್ತೇಜನ ನೀಡಲಾಗುವುದು. ವಿದ್ಯಾರ್ಥಿಗಳಿಗೆ ಉತ್ತಮ ಪ್ಲೇಸ್ಮೆಂಟ್ನೊಂದಿಗೆ ಮುಂದಿನ ಭವಿಷ್ಯ ರೂಪಿಸಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ಪ್ರಾಂಶುಪಾಲರು 9731292555. ಕುಲಸಚಿವರು 9901653915. ಚಿಕ್ಕಬಳ್ಳಾಪುರ ತಾಲೂಕಿನ ಜನತೆಗೆ ಸಂತಸದ ಸುದ್ದಿ. ಆಹ್ಲಾದಕರ ವಾತಾವರಣದಲ್ಲಿ ಡಿಸಿ ಕನ್ವರ್ಷನ್ ಆಗಿರುವ ಕೂಡ ಅಪ್ರೂವ್ಡ್ ಸೈಟ್ಗಳು ಮಾರಾಟಕ್ಕೆ ಲಭ್ಯವಿದೆ. ಸರ್ಕಾರಿ ಮೆಡಿಕಲ್ ಕಾಲೇಜಿನಿಂದ ಕೇವಲ 1.5 ಕಿಲೋಮೀಟರ್ ಹಾಗೂ ರಾಷ್ಟ್ರೀಯ ಹೆದ್ದಾರಿಯಿಂದ ಕೇವಲ 2 ರಿಂದ 3 ನಿಮಿಷದಲ್ಲಿ ಕ್ರಮಿಸಬಹುದು.
ಪಕ್ಕಾ ವಾಸ್ತು ಇರುವ ವಿಶಾಲವಾದ ಸೈಟ್ಗಳು ನಿಮಗಾಗಿ ಸಿದ್ಧಗೊಂಡಿದೆ. ಮೂಲಭೂತ ಸೌಲಭ್ಯಗಳಿಗೆ ಆದ್ಯತೆ ನೀಡಲಾಗಿದೆ. ಇನ್ನು ಕೆಲವು ಸೈಟ್ಗಳು ಮಾತ್ರ ಲಭ್ಯವಿದೆ. ಸ್ಥಳ ಪೆರೆಸಂದ್ರ ಗ್ರಾಮ, ಚಿಕ್ಕಬಳ್ಳಾಪುರ. ಇನ್ನೇಕೆ ತಡ, ಹಿಂದೆ ಸಂಪರ್ಕಿಸಿ 9741891636. ಅನದರ್ ನಂಬರ್ 9482904136. ಕೋವಿಡ್ ಮಧ್ಯಂತರ ಅವಧಿ ಆಧರಿಸಿ ಸರ್ಕಾರ ಮುಂದಿನ ಕೆಲಸ ಮಾಡಲಿದೆ. ಗಾಳಿಯಲ್ಲಿ ಗುಂಡು ಹಾರಿಸುವ ಕೆಲಸ ಮಾಡಬಾರದು. ನಮ್ಮ ಸರ್ಕಾರ ಯಾರೇ ತಪ್ಪಿತಸ್ಥರಿದ್ದರೂ ಅವರ ಮೇಲೆ ಕ್ರಮ ಕೈಗೊಳ್ಳಲಿದೆ ಎಂದು ಸಚಿವ ಕೃಷ್ಣ ಬೈರೇಗೌಡ ತಿಳಿಸಿದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಕೋವಿಡ್ ಸಂಕಷ್ಟದ ಅವಧಿಯಲ್ಲಿ ಹಣ ದುರುಪಯೋಗವಾಗಿದೆ ಎಂದು ಆರೋಪ ಕೇಳಿಬಂದ ಹಿನ್ನೆಲೆಯಲ್ಲಿ ಮಾಡಿಸಿದ್ದ ತನಿಖೆಯ ಮಧ್ಯಂತರ ಅವಧಿ ಸೇರಿದೆ. ಇದರ ಸಂಬಂಧ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಡಳಿತ ಭವನದಲ್ಲಿ ಪ್ರಗತಿ ಪರಿಶೀಲನಾ ಸಭೆ ಸಚಿವ ಕೃಷ್ಣ ಬೈರೇಗೌಡ ಮಾತನಾಡಿ, ಕೋವಿಡ್ ವೇಳೆ ಹಣ ದುರುಪಯೋಗವಾಗಿರೋದು ಜಗಜ್ಜಾಹೀರಾಗಿದೆ. ಮತ್ತೊಂದು ಕಡೆ ಅಧಿಕಾರಿಗಳು, ಜನಪ್ರತಿನಿಧಿಗಳು ಹಣದ ಲೂಟಿ ಮಾಡುತ್ತಿದ್ದರು. ಇದನ್ನು ನಾವು ಬರೀ ಬಾಯಿ ಮಾತಿನಲ್ಲಿ ಹೇಳಿದರೆ ರಾಜಕೀಯ ಆರೋಪ ಪ್ರತ್ಯಾರೋಪವಾಗುತ್ತದೆ. ಹೀಗಾಗಿ ಸರ್ಕಾರ ನ್ಯಾಯಾಧೀಶರ ನೇತೃತ್ವದಲ್ಲಿ ತನಿಖೆಗೆ ಆದೇಶಿಸಿತ್ತು. ಒಬ್ಬ ನಿಷ್ಠಾವಂತ ನ್ಯಾಯಾಧೀಶರು ತನಿಖಾ ವರದಿಯನ್ನು ನೀಡಿದ್ದಾರೆ. ವರದಿಯಲ್ಲಿ ಏನಿದೆ ಎಂಬುದನ್ನು ನಾವು ನೋಡಿಲ್ಲ. ನೋಡಿದ ಮೇಲೆ ಕ್ರಮ ಜರುಗಿಸುತ್ತೇವೆ. ಈ ವರದಿ ಆಧರಿಸಿ ಸರ್ಕಾರ ಮುಂದಿನ ಕೆಲಸ ಮಾಡಲಿದೆ. ಗಾಳಿಯಲ್ಲಿ ಗುಂಡು ಹಾರಿಸುವ ಕೆಲಸ ಮಾಡಬಾರದು. ನಮ್ಮ ಸರ್ಕಾರ ಯಾರೇ ತಪ್ಪಿತಸ್ಥರಿದ್ದರೂ ಅವರ ಮೇಲೆ ಕ್ರಮ ಕೈಗೊಳ್ಳಲಿದೆ ಎಂದರು. ನೋಡಿ, ಮೈಕಲ್ ದ ಕೂನಾ ಅವರು ವರದಿಯನ್ನು ಕೊಟ್ಟಿದ್ದಾರೆ. ವರದಿಯನ್ನು ನಾವಿನ್ನೂ ನೋಡಿಲ್ಲ. ಕೋವಿಡ್ ಸಂದರ್ಭದಲ್ಲಿ ವ್ಯಾಪಕವಾಗಿ ಹಣ ದುರುಪಯೋಗ ಆಗಿರುವಂತಹದ್ದು ಜಗಜ್ಜಾಗಿರಾಗಿರುವ ವಿಷಯ. ಒಂದು ಕಡೆ ಜನ ಕೋವಿಡ್ಗೆ ಪ್ರಾಣ ಕಳ್ಕೊಳ್ತಾ ಇದ್ರೆ, ಇನ್ನೊಂದು ಕಡೆ ಆವತ್ತು ಕೆಲವು ಅಧಿಕಾರಿಗಳು, ರಾಜಕಾರಣಿಗಳು ದುಡ್ಡು ಮಾಡೋದಕ್ಕೆ ಜನಗಳ ಸಾವನ್ನು ಉಪಯೋಗಿಸ್ಕೊಂಡಿರೋದನ್ನು ಕೂಡ ನಾವೆಲ್ಲ ನೋಡಿದ್ದೇವೆ. ಇದನ್ನು ಬರೀ ನಾವು ಬಾಯಿ ಮಾತಿನಲ್ಲಿ ಹೇಳಿದರೆ ರಾಜಕೀಯ ಆರೋಪ ಪ್ರತ್ಯಾರೋಪ, ಕೆಸರು ಎರಚಾಟ ಆಗುತ್ತೆ ಅಂತೇಳಿ ಒಬ್ಬ ನ್ಯಾಯಮೂರ್ತಿ ಜಡ್ಜ್ ಅವರ ನೇತೃತ್ವದಲ್ಲಿ ತನಿಖಾ ಆಯೋಗವನ್ನು ರಚನೆ ಮಾಡಿದ್ದೇವೆ. ಅವರು ಒಂದು ಮೊದಲನೇ ವರದಿಯನ್ನು ಕೊಟ್ಟಿದ್ದಾರೆ, ಹಾಗೂ ಅಂತಿಮ ವರದಿಯನ್ನು ಕೂಡ ಕೊಡ್ತಾರೆ. ಯಾಕೆಂದರೆ ಏನು ತಪ್ಪು ನಪ್ಪಾಗಿದೆ ಅನ್ನೋದನ್ನ ಯಾರಾದರೂ ತನಿಖೆ ಮಾಡಿ ಸೂಕ್ತ ವ್ಯಕ್ತಿಗಳು ಹೇಳಬೇಕು. ಬಿಟ್ಟರೆ ನೀವು ಆರೋಪ ಮಾಡ್ಬೋದು, ಆರೋಪ ಎಲ್ಲನೂ ಕೂಡ ಸತ್ಯ ಆಗೋದಿಲ್ಲ, ಆರೋಪ ಎಲ್ಲವೂ ಕೂಡ ಸಾಬೀತಾಗೋದಿಲ್ಲ. ನಾವು ರಾಜಕೀಯ ಕಾರಣಕ್ಕೆ ಆರೋಪ ಮಾಡುವಂತಹದ್ದು ಕೂಡ ಕೆಲವು ಸಂದರ್ಭದಲ್ಲಿ ಇರಬಹುದು. ಆದರೆ ಇವತ್ತು ಒಬ್ಬ ನಿಷ್ಠಾವಂತ ನ್ಯಾಯಾಧೀಶರು ತನಿಖಾ ವರದಿಯನ್ನು ನೀಡಿದ್ದಾರೆ. ಏನಿದೆ ಅನ್ನೋದನ್ನ ನಾವು ಕೂಡ ಅಧ್ಯಯನ ಮಾಡ್ತೇವೆ. ಅದರ ಮೇಲೆ ಮುಂದೆ ಕ್ರಮವನ್ನು ಕೂಡ ನಾವು ಜರುಗಿಸ್ತೇವೆ. ಅವರು ನ್ಯಾಯಾಧೀಶರು ನಿಷ್ಪಕ್ಷಪಾತವಾಗಿ ತನಿಖೆಯನ್ನು ಮಾಡಿ ವರದಿಯನ್ನು ಕೊಟ್ಟಿದ್ದಾರೆ. ಅದರ ಆಧಾರದ ಮೇಲೆ ಸರ್ಕಾರ ಮುಂದಿನ ಕೆಲಸವನ್ನು ಕೂಡ ಮಾಡ್ತೇವೆ. ಒಂದು ನ್ಯಾಯ, ತನಿಖೆ, ತಪ್ಪು ನೆಪ್ಪು ನ್ಯಾಯಯುತವಾಗಿ ಆಗಬೇಕು. ಬಿಟ್ಟರೆ ಸುಮ್ಮನೆ ಗಾಳಿಯಲ್ಲಿ ಗುಂಡಾರಿಸೋದು ಆಗೋದಿಲ್ಲ. ಅದನ್ನ ಮಾಡೋದನ್ನ ಬಿಟ್ಟು ನಮ್ಮ ಸರ್ಕಾರ ನಿಯಮಬದ್ಧವಾಗಿ ತಪ್ಪಾಗಿದೆಯಾ ಇಲ್ವಾ, ತಪ್ಪಾಗಿದ್ರೆ ಏನು ತಪ್ಪಾಗಿದೆ, ಅದಕ್ಕೆ ಏನು ಶಿಕ್ಷೆ, ಇದನ್ನ ಒಂದು ನಿಯಮಬದ್ಧವಾಗಿ ಮಾಡುವಂತ ಕೆಲಸಕ್ಕೆ ಮೈಕಲ್ ದೆ ಕುನಾ ಅವರ ಆಯೋಗನೇ ಒಂದು ಉದಾಹರಣೆ. ನಾವು ಕೂಡ ಸುಮ್ಮನೆ ಯಾರ ಮೇಲೇನೋ ತೇಜೋವಧೆ ಮಾಡೋದಾಗ್ಲಿ, ವಿಚಂಟಿಂಗ್ ಮಾಡೋದಾಗ್ಲಿ ರಾಜಕೀಯ ಸೇಡಿನ ಕ್ರಮ ಅಲ್ಲ. ಇದನ್ನ ಒಂದು ವ್ಯವಸ್ಥಿತವಾಗಿ ನಿಯಮದ ಪ್ರಕಾರವಾಗಿ, ಕಾನೂನು ಪ್ರಕಾರವಾಗಿ ತಪ್ಪು ನಪ್ಪುಗಳನ್ನ ಅಧ್ಯಯನ ಮಾಡಿ, ತನಿಖೆ ಮಾಡಿ, ತಪ್ಪು ಮಾಡಿರೋರ ಮೇಲೆ ಕ್ರಮ ತೆಗೆದುಕೊಳ್ಳುವಂತಹದ್ದಂತೂ ಖಂಡಿತವಾಗಿ ಮಾಡ್ತೇವೆ. ಹರ್ಷ ಪಿ, ಎಂಎಂಟಿವಿ ನ್ಯೂಸ್, ದೇವನಹಳ್ಳಿ. ರೈತರಿಗೆ ಯೂರಿಯಾ ಬಳಕೆ ಅತ್ಯವಶ್ಯಕವಾಗಿದೆ. ಅದಕ್ಕಾಗಿ ಕೆಲವೆಡೆ ಬೇಡಿಕೆ ಹೆಚ್ಚಾದಾಗ ಕಾಳಸಂತೆಯಲ್ಲಿ ಯೂರಿಯಾ ಅಧಿಕ ಬೆಲೆಗೆ ಮಾರಾಟವಾಗಿರುವುದನ್ನು ಸಹ ಕಂಡಿದ್ದೇವೆ. ಇದನ್ನು ತಪ್ಪಿಸಲು ಕೃಷಿ ಇಲಾಖೆ ಹಾಗೂ ಖಾಸಗಿ ಕಂಪನಿಯ ಸಹಯೋಗದಲ್ಲಿ
ನ್ಯಾನೋ ಯೂರಿಯಾವನ್ನು ಪರಿಚಯಿಸಿದೆ. ಇತ್ತೀಚೆಗೆ ವ್ಯಾಪಕವಾಗಿ ಬೀಳುತ್ತಿರುವ ಮಳೆಯಿಂದ ಚಿಕ್ಕಬಳ್ಳಾಪುರದಾದ್ಯಂತ ಕೃಷಿ ಚಟುವಟಿಕೆಗಳು ಚುರುಕುಗೊಂಡಿವೆ. ಕಾಲಕಾಲಕ್ಕೆ ಬೆಳೆಗಳಿಗೆ ರಸಗೊಬ್ಬರ ಖರೀದಿ ದೊಡ್ಡ ತಲೆನೋವಾಗಿ ಪರಿಣಮಿಸಿತ್ತು. ರಸಗೊಬ್ಬರಕ್ಕೆ ಬೇಡಿಕೆ ಹೆಚ್ಚಾದಾಗ ಕೆಲ ಮಾರಾಟ ಮಳಿಗೆಗಳ ಮಾಲೀಕರು ಕಾಳಸಂತೆಯಲ್ಲಿ ಸಹ ರಸಗೊಬ್ಬರಗಳು ಮಾರಾಟವಾದ ನಿದರ್ಶನಗಳು ಇವೆ. ಇಂತಹ ಸಮಸ್ಯೆಗಳನ್ನು ತಪ್ಪಿಸುವ ಸಲುವಾಗಿ ಕೃಷಿ ಇಲಾಖೆ ಖಾಸಗಿ ಕಂಪನಿಯ ಸಹಯೋಗದಲ್ಲಿ ದ್ರವರೂಪದ ನ್ಯಾನೋ ಯೂರಿಯಾವನ್ನು ಪರಿಚಯಿಸಿದೆ. ಈ ಯೂರಿಯಾವನ್ನು ಡ್ರೋನ್ ಮೂಲಕ ಸಿಂಪಡಣೆ ಮಾಡಬಹುದಾಗಿದ್ದು, ರೈತರು ಭರಿಸುತ್ತಿದ್ದ ಅಧಿಕ ವೆಚ್ಚವನ್ನು ಕಡಿಮೆ ಮಾಡಿಕೊಳ್ಳಬಹುದಾಗಿದೆ. ಎಲ್ಲರಿಗೂ ನಮಸ್ಕಾರ. ಪ್ರಮುಖವಾಗಿ ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ಪ್ರಮುಖವಾಗಿ ಮುಸ್ಕಿಂಜೋಳ ಮತ್ತು ರಾಗಿನಲ್ಲಿ ಮೇಲುಗೊಬ್ಬರಕ್ಕಾಗಿ ಯೂರಿಯಾ ಗೊಬ್ಬರವನ್ನು ಬಳಸುತ್ತಾರೆ. ಇಂದು ಯೂರಿಯಾ ಗೊಬ್ಬರಕ್ಕೆ ಬದಲಾಗಿ ಪ್ರಮುಖವಾಗಿ ಹೊಸದಾಗಿ ಆವಿಷ್ಕಾರ ಆಗಿರತಕ್ಕಂಥ ದ್ರವರೂಪದ ನ್ಯಾನೋ ಯೂರಿಯಾವನ್ನು ಸಹ ರೈತರು ಬಳಸಬಹುದಾಗಿದೆ. ಈ ಒಂದು ನ್ಯಾನೋ ಯೂರಿಯಾ ಪ್ರತಿ ಎಕರೆಗೆ 1 ಲೀಟರ್ ಬೇಕಾಗುತ್ತೆ. ಈ ಒಂದು ನ್ಯಾನೋ ಯೂರಿಯಾವನ್ನು ಡ್ರೋನ್ ಮುಖಾಂತರ ಪ್ರತಿ ಲೀಟ್ರಿಗೆ 2ರಿಂದ 4 ml ಬಳಸಿ ಡ್ರೋನ್ ಮುಖಾಂತರ ಸ್ಪ್ರೇ ಮಾಡಬಹುದಾಗಿದೆ. ಅಥವಾ ನಾವು ಸಸ್ಯಮರ್ಕಣ ಔಷಧಿ ಉಪಕರಣಗಳನ್ನು ಉಪಯೋಗಿಸಿ ಸಹ ಬಳಸಬಹುದಾಗಿದೆ. ಈ ಒಂದು ನ್ಯಾನೋ ಯೂರಿಯಾನ ಬಿತ್ತನೆ ಮಾಡಿದ 20ರಿಂದ 25 ದಿನಗಳ ಮತ್ತು ನಾಟಿ ಮಾಡಿದ 30ರಿಂದ 35 ದಿನಗಳ ನಂತರ ಬಳಸಬಹುದಾಗಿದೆ. ಆಸಕ್ತ ರೈತರು ಯಾರಾದರೂ ಡ್ರೋನ್ ಮುಖಾಂತರ ನ್ಯಾನೋ ಯೂರಿಯಾನ ಬಳಸಬೇಕಾದ್ರೆ ಇಫ್ಕೋ ಸಂಸ್ಥೆಯ ಪ್ರತಿನಿಧಿಗಳು ಮತ್ತು ಇಲಾಖೆ ಅಧಿಕಾರಿಗಳನ್ನು ಒಳಗೊಂಡಂತೆ ಪ್ರತಿ ಎಕರೆಗೆ ನ್ಯಾನೋ ಯೂರಿಯಾ ಒಳಗೊಂಡಂತೆ ಪ್ರತಿ ಎಕರೆ 500 ರೂಪಾಯಿ ಚಾರ್ಜ್ ಮಾಡ್ತಿದ್ದಾರೆ. ಆಸಕ್ತ ರೈತರು ಹೋಬಳಿ ರೈತ ಸಂಪರ್ಕ ಕೇಂದ್ರ ಅಥವಾ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯನ್ನು ಭೇಟಿ ಮಾಡಿ ಸಂಬಂಧಪಟ್ಟ ಡ್ರೋನ್ ಸಂಸ್ಥೆಯ ಮಾಲೀಕರು ಅಥವಾ ಪ್ರತಿನಿಧಿಗಳನ್ನು ಸಂಪರ್ಕಿಸಿ ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ಯೂರಿಯಾ ಗೊಬ್ಬರದ ಬದಲಾಗಿ ನ್ಯಾನೋ ಯೂರಿಯಾವನ್ನು ಬಳಸಿ ಸಾಮಾನ್ಯವಾಗಿ ಗೊಬ್ಬರ ಏನು ಅನುಪಯುಕ್ತ ಆಗುತ್ತೆ ಬಳಸಿದ ಮೇಲೆ. ಇನ್ನು ನ್ಯಾನೋ ಯೂರಿಯಾ ಗೊಬ್ಬರದಿಂದ ಮಾಮೂಲಿ ರಸಗೊಬ್ಬರದಂತೆ ವ್ಯರ್ಥವಾಗುವುದಾಗಲಿ ಕಡಿಮೆ ಪರಿಣಾಮಕಾರಿಯಾಗುವುದಾಗಲಿ ಇರುವುದಿಲ್ಲ. ನ್ಯಾನೋ ಯೂರಿಯಾ ನೇರವಾಗಿ ಗಿಡಗಳ ಮೇಲೆ ಬೀಳುವುದರಿಂದ ಕಡಿಮೆ ವೆಚ್ಚ ಹಾಗೂ ವ್ಯರ್ಥವನ್ನು ತಡೆಗಟ್ಟಬಹುದಾಗಿದೆ. ಇದರಿಂದ ಇಳುವರಿಯೂ ಸಹ ಹೆಚ್ಚಾಗುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಪ್ರಮುಖವಾಗಿ ಒಂದು ನ್ಯಾನೋ ಯೂರಿಯಾ ಬಳಸೋದ್ರಿಂದ ಬೇಸಾಯದ ಖರ್ಚನ್ನು ಕಡಿಮೆ ಮಾಡ್ಬೋದು ಮತ್ತು ಪರಿಣಾಮಕಾರಿಯಾಗಿ ರಸಗೊಬ್ಬರದಲ್ಲಿರ್ತಕ್ಕಂಥ ಪೋಷಕಾಂಶಗಳನ್ನು ನೇರವಾಗಿ ಬೆಳೆಯ ಎಲೆಗಳ ಮೇಲೆ ಸಿಂಪಡಣೆ ಮಾಡೋದ್ರಿಂದ ಅತಿ ಚಿಕ್ಕದಾಗಿ 20 ಮೈಕ್ರಾನ್ ಡ್ರಾಪ್ಲೆಟ್ ಸೈಜಲ್ಲಿ ನಮ್ಮ ಎಲೆಗಳ ಮೇಲೆ ನ್ಯಾನೋ ಯೂರಿಯಾ ಬೀಳೋದ್ರಿಂದ ಯಾವುದೇ
ರಸಗೊಬ್ಬರ ಲಾಸ್ ಆಗುವಂಥದ್ದು ಮತ್ತು ರಸಗೊಬ್ಬರ ಇರ್ತಕ್ಕಂಥ ಪೋಷಕಾಂಶಗಳ ಲಾಸ್ ಆಗುವಂಥ ಕಡಿಮೆ ಮಾಡಿ 50% ನಿಮ್ಮದು ಬೇಸಾಯದ ಖರ್ಚು ಅಥವಾ ಗೊಬ್ಬರದ ಖರ್ಚನ್ನು ನಾವು ಕಡಿಮೆ ಮಾಡಿ ಅತಿ ಕಡಿಮೆ ಅವಧಿನಲ್ಲಿ 10 ರಿಂದ 15 ನಿಮಿಷದಲ್ಲಿ 1 ಎಕರೆ ಪ್ರದೇಶವನ್ನು ಡ್ರೋನ್ ಮುಖಾಂತರ ಸ್ಪ್ರೇ ಮಾಡ್ಬೋದು. ಅಥವಾ ಸ್ಪ್ರೇಯರ್ಸ್ನ ಉಪಯೋಗಿಸಿ ಬಳಸೋಂಥ ರೈತರು ಸಹ ಇದು ನ್ಯಾನೋವೀರನ್ನ ಬಳಸಿ ಹೆಚ್ಚಿನ ಲಾಭವನ್ನು ಪಡಿಬೇಕಾಗಿ ಕೇಳ್ಕೊತೀನಿ. ಮತ್ತು ಇಳುವರಿಯು ಸಹ 50% ಇಳುವರಿ ಸಹ ಜಾಸ್ತಿ ಆಗುತ್ತೆ ಬೆಳೆಗಳಲ್ಲಿ. ಈ ಒಂದು ನ್ಯಾನೋವೀರನ್ನ ಹೆಚ್ಚಿನ ರೈತರು ಬಳಸಿ ಬರೀ ಹರಳು ರೂಪದ ಯೂರಿಯಾಗೆ ಅವಲಂಬಿತರಾಗದೆ ಈ ನ್ಯಾನೋವೀರ್ಯವನ್ನು ಎಲ್ಲ ರೈತರು ಬಳಸಿ ಹೆಚ್ಚಿನ ಇಳುವರಿಯನ್ನು ಪಡೆಯಲು ಈ ಮೂಲಕ ತಮ್ಮಲ್ಲಿ ಕೋರಿದೆ. ಇನ್ನು ಕಾಲ ಕಳೆದಂತೆ ಕೃಷಿ ತಂತ್ರಜ್ಞಾನ ಅಭಿವೃದ್ಧಿ ಹೊಂದುತ್ತಿದೆ. ಕೃಷಿ ತಂತ್ರಜ್ಞಾನವನ್ನು ರೈತರು ಸಮರ್ಪಕವಾಗಿ ಬಳಸಿಕೊಳ್ಳುವುದರಿಂದ ದುಬಾರಿ ವೆಚ್ಚ ಹಾಗೂ ಸಮಯವನ್ನು ಉಳಿಸಿಕೊಳ್ಳಬಹುದು. ಅಲ್ಲದೆ ಎಂದಿಗಿಂತ ಇಳುವರಿಯಲ್ಲಿ ಮತ್ತಷ್ಟು ಹೆಚ್ಚಿನ ಪ್ರಗತಿ ಕಾಣಬಹುದಾಗಿದೆ. ಲಕ್ಷ್ಮೀನಾರಾಯಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್ನ ನಂತರ MMTV ನ್ಯೂಸ್ ಮುಂದುವರಿಯುವುದು. ಮಕ್ಕಳ ಪ್ರಥಮ ಕಲಿಕೆ ಹಾಗೂ ಆರೈಕೆಗೆ ಉತ್ತಮ ಆಯ್ಕೆ ನ್ಯೂ ಸ್ಟಾರ್ ಫ್ರೀ ಸ್ಕೂಲ್. ಸ್ಥಳ ವಾರ್ಡ್ ನಂಬರ್ 4 ಬಿಸೈಡ್ ಗಂಗೋತ್ರಿ ವಾಟರ್ ಸಪ್ಲೈ, ದಿನ್ನೆಹೊಸಹಳ್ಳಿ ರಸ್ತೆ, ಪ್ರಶಾಂತ್ ನಗರ, ಚಿಕ್ಕಬಳ್ಳಾಪುರ. 2024-25ನೇ ಸಾಲಿಗೆ ಡೇ ಕೇರ್, ಪ್ಲೇ ಗ್ರೂಪ್, ನರ್ಸರಿ, LKG, UKG ತರಗತಿಗಳಿಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. ನಗರ ಮತ್ತು ಗ್ರಾಮೀಣ ಭಾಗದ ಯುವತಿಯರಿಗೆ ಸುವರ್ಣಾವಕಾಶ. ನ್ಯೂ ಸ್ಟಾರ್ ಅಕಾಡೆಮಿ NTT, PTT ಹಾಗೂ MTT ಕೋರ್ಸ್ಗಳು ಚಿಕ್ಕಬಳ್ಳಾಪುರದಲ್ಲಿಯೇ ಮೊದಲ ಬಾರಿಗೆ ಪ್ರಾರಂಭವಾಗಿದೆ. 2024-25ನೇ ಸಾಲಿನ ದಾಖಲಾತಿಗಳು ಪ್ರಾರಂಭ. ಕನಿಷ್ಠ ವಿದ್ಯಾರ್ಹತೆ 10ನೇ ತರಗತಿ, PUC ಅಥವಾ ಯಾವುದೇ ಪದವಿ. ವಯಸ್ಸಿನ ಮಿತಿಯಿಲ್ಲ. ವಿಶೇಷ ಸೂಚನೆ: ಕೋರ್ಸಿಗೆ ಸೇರಿದ ಅಭ್ಯರ್ಥಿಗಳಿಗೆ ಸ್ಪೋಕನ್ ಇಂಗ್ಲಿಷ್ ಹಾಗೂ ಬೇಸಿಕ್ ಗ್ರಾಮರ್ ಅನ್ನು ಉಚಿತವಾಗಿ ಹೇಳಿಕೊಡಲಾಗುವುದು. ಅಲ್ಲದೆ ಕೋರ್ಸ್ ಮುಗಿದ ನಂತರ ಕೆಲಸವನ್ನು ಸಹ ಕೊಡಿಸಲಾಗುತ್ತದೆ. ಇನ್ನೇಕೆ ತಡ, ಹಿಂದೆ ಸಂಪರ್ಕಿಸಿ 8660182100 ಮತ್ತು 9900965471. ಮಾನಸ ಆಸ್ಪತ್ರೆ, BB ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ NICU, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಕಾವೇರಿ ಬೋರ್ವೆಲ್ಸ್. ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಗಲ್ ಪಾತೂರು ಅಂಬರೀಶ್ ರವರು ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಸಮಸ್ತ ರೈತ ಬಾಂಧವರಿಗೆ ಬೋರ್ವೆಲ್ ಇತಿಹಾಸದಲ್ಲಿಯೇ ಹಿಂದೆಂದೂ ಕಾಣದ ಅತ್ಯಾಕರ್ಷಕ ರಿಯಾಯಿತಿಗಳನ್ನು ಕೊಡುತ್ತಿದ್ದಾರೆ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದಲೇ ನಿಮ್ಮ ಭೂಮಿಯಲ್ಲಿಯೇ ಬೋರ್ವೆಲ್ ಪಾಯಿಂಟ್ ಮಾಡಿಕೊಟ್ಟು ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದಲೇ ನಿಮಗೆ ಬೋರ್ವೆಲ್ ಕೊಡಿಸಿಕೊಡುತ್ತೇವೆ. ನಮ್ಮ ರೈತ ಬಾಂಧವರಿಗೆ ಮತ್ತೊಂದು ಸಂತಸದ ಸುದ್ದಿ ಎಂದರೆ, ಆಕಸ್ಮಿಕವಾಗಿ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೈಲೂರಾದಲ್ಲಿ ಬೋರ್ವೆಲ್ ನಿಂತ ಸ್ಥಳದಲ್ಲೇ ಒಟ್ಟು ಮೊತ್ತದಲ್ಲಿ ಅರ್ಧದಷ್ಟು ಹಣ ವಾಪಸ್ ಕೊಡುತ್ತೇವೆ. ನಮ್ಮ ಕಾವೇರಿ ಬೋರ್ವೆಲ್ಸ್ನಲ್ಲಿ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ ಯಾವುದೇ ರೀತಿಯ ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ಸ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಇರೋದಿಲ್ಲ. ಮತ್ತು ನಮ್ಮ ಕಾವೇರಿ ಬೋರ್ವೆಲ್ಸ್ನಲ್ಲಿ ಬೋರ್ವೆಲ್ ಕೊರೆಸುವ ನಮ್ಮ ಅನ್ನದಾತ ಬಾಂಧವರಿಗೆ ಹೆಚ್ಚಿನ ಹೊರೆಯಾಗದಂತೆ ಮಾರುಕಟ್ಟೆ ಬೆಲೆಯಲ್ಲಿ ಕೇಸಿಂಗ್ ಹಾಕಿಸಿಕೊಡುತ್ತೇವೆ.
ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನಿಮ್ಮ ಯುವ ರೈತ ಬಾಂಧವ ಅಡ್ಗಲ್ ಪಾತೂರು ಅಂಬರೀಶ್. ನಮ್ಮ ಮನೆಯಲ್ಲಿ ನೆಮ್ಮದಿ ಇರಲಿ ಅಂತ ನಾವೇನೆಲ್ಲ ಮಾಡ್ತೀವಿ. ವಾಸ್ತು ನೋಡ್ತೀವಿ, ಹೋಮ ಹವನ ಮಾಡ್ತೀವಿ, ಮನೆ ಹೊರಗಡೆ ದೃಷ್ಟಿ ಬೊಂಬೆನೂ ಕಟ್ತೀವಿ. ಎಲ್ಲ ಸರಿ, ಆದ್ರೆ ಕಟ್ಟಡದ ಒಳಗಡೆ TMT ಕಂಬಿಗಳು ಸ್ಟ್ರಾಂಗ್ ಆಗಿರ್ಬೇಕಲ್ವಾ? ಅದಕ್ಕೆ ಇಂಡಸ್ 555 DTMT, ಪ್ಯೂರ್, ಸ್ಟ್ರಾಂಗ್, ಸೂಪರ್ ಬಾಂಡಿಂಗ್. ಇಂಡಸ್ 555 DTMT, ಪ್ಯೂರ್, ಸ್ಟ್ರಾಂಗ್, ಸೂಪರ್ ಬಾಂಡಿಂಗ್. ಇಂಡಸ್ ಒಳಗೆ ನೆಮ್ಮದಿ ಹೊರಗೆ. ಶ್ರೀ ಚಾಮುಂಡೇಶ್ವರಿ ಎಂಟರ್ಪ್ರೈಸಸ್, ಸ್ಥಳ ಬಿಬಿ ರಸ್ತೆ NH7 ಹತ್ತಿರ ಹೈವೇ ಬ್ರಿಡ್ಜ್, ವಾಪಸಂದ್ರ, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಉತ್ತಮ ಗುಣಮಟ್ಟದ ಇಂಡಸ್ 555 DTMT, ಟಾಟಾ ಟಿಸ್ಕಾನ್, ವೈಸಾಗ್ TMT, RD TMT ಹಾಗೂ ಎಲ್ಲ ಬ್ರ್ಯಾಂಡ್ಗಳ TMT ಕಂಬಿಗಳು ಹೋಲ್ಸೇಲ್ ದರದಲ್ಲಿ ದೊರೆಯುತ್ತದೆ. ಅಲ್ಲದೆ ACC ಸುರಕ್ಷಾ, ಕೋರ್ಮಂಡಲ್ ಕಿಂಗ್, ಜುವಾರಿ, ದಾಲ್ಮಿಯಾ, ಪ್ರಿಯಾ, ಮಹಾ ಸಿಮೆಂಟ್ ಸೇರಿದಂತೆ ಎಲ್ಲ ರೀತಿಯ ಬ್ರ್ಯಾಂಡ್ಗಳ ಸಿಮೆಂಟ್ಗಳು ಹೋಲ್ಸೇಲ್ ದರದಲ್ಲಿ ದೊರೆಯುತ್ತದೆ. ಅಷ್ಟೇ ಅಲ್ಲ, 50ಕ್ಕಿಂತ ಹೆಚ್ಚು ಸಿಮೆಂಟ್ ಚೀಲಗಳನ್ನು ಖರೀದಿಸಿದಲ್ಲಿ ಫ್ರೀ ಡೆಲಿವರಿ ಇರುತ್ತದೆ. ಆನ್ ಟೈಮ್ ಸಪ್ಲೈನಿಂದ ಗ್ರಾಹಕರ ವಿಶ್ವಾಸವನ್ನ ಗಳಿಸಿದ್ದೇವೆ. ಇನ್ನೇಕೆ ತಡ, ಹಿಂದೆ ಭೇಟಿ ನೀಡಿ. ಶ್ರೀ ಚಾಮುಂಡೇಶ್ವರಿ ಎಂಟರ್ಪ್ರೈಸಸ್, ಸ್ಥಳ ಬಿಬಿ ರಸ್ತೆ NH7 ಹತ್ತಿರ ಹೈವೇ ಬ್ರಿಡ್ಜ್, ವಾಪಸಂದ್ರ, ಚಿಕ್ಕಬಳ್ಳಾಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9663439899 9738131184. ಇಂಡಸ್ 555 DTMT, ಪ್ಯೂರ್, ಸ್ಟ್ರಾಂಗ್, ಸೂಪರ್ ಬಾಂಡಿಂಗ್. ಇಂಡಸ್ ಒಳಗೆ ನೆಮ್ಮದಿ ಹೊರಗೆ. ಗೌರಿಬಿದನೂರು ತಾಲೂಕಿನ ತೊಂಡೇಬಾವಿ ಹೋಬಳಿಯಲ್ಲಿ ಕಂದಾಯ ಇಲಾಖೆಯಿಂದ ಪಾವತಿ ಆಂದೋಲನ ಮತ್ತು ಪಿಂಚಣಿ ಪತ್ರಗಳ ವಿತರಣೆ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಬೆಳಗುತ್ತಿದ್ದಾರೆ ಮಾನ್ಯ ಶಾಸಕರು, ವೇದಿಕೆ ಮೇಲಿರ್ತಕ್ಕಂಥ ಗಣ್ಯರೆಲ್ಲರೂ ಸೇರಿಕೊಂಡು ಮಂಜುನಾಥ್ PM ಮುನ್ಸ್ವಾಮಿ ಅವ್ರ ಫಾದರ್ ಮುಂದೆ ಉಪಯೋಗ ಮಾಡ್ತಾ ಇದ್ದಾರೆ. ಇವ್ರ ಮಗ ವಿವೇಕ್ PV ಸನ್ ಆಫ್ ವೆಂಕಟೇಶ್ ಬೆಳ್ತೂರು. ಗೌರಿಬಿದನೂರು ತಾಲೂಕಿನ ತೊಂಡೇಬಾವಿ ಹೋಬಳಿಯಲ್ಲಿ ಕಂದಾಯ ಇಲಾಖೆಯಿಂದ ಪಾವತಿ ಆಂದೋಲನ ಮತ್ತು ಪಿಂಚಣಿ ಪತ್ರಗಳ ವಿತರಣೆ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಈ ಸಂದರ್ಭದಲ್ಲಿ ಶಾಸಕ KH ಪುಟ್ಟಸ್ವಾಮಿಗೌಡ ಮಾತನಾಡಿ, ಪಾವತಿ ಖಾತೆ ಆಂದೋಲನ ಕಾರ್ಯಕ್ರಮ ಮಾಡಿರುವುದು ಬಡ ಜನರ ಮತ್ತು ರೈತರಿಗೆ ವರದಾನವಾಗಿದೆ. ತಾತ ಮುತ್ತಾತಂದಿರ ಹೆಸರಲ್ಲಿ ಜಮೀನುಗಳು ಇರುವ ಖಾತೆಗಳನ್ನು ನಿಮ್ಮ ಹೆಸರಿಗೆ ಸುಲಭವಾಗಿ ಪಾವತಿ ಖಾತೆ ಕಾರ್ಯಕ್ರಮದಲ್ಲಿ ಮಾಡಿಕೊಳ್ಳಬಹುದು. ಈ ಹಿಂದೆ ತಾಲೂಕು ಕಚೇರಿಯಲ್ಲಿ ಪಾವತಿ ಖಾತೆಗೆ ಅಂತ ಹೋದರೆ ತಿಂಗಳಾನುಗಟ್ಟಲೆ ಅಲೆಯಬೇಕಾಗಿತ್ತು. ಇದರಿಂದ ನಿಮ್ಮ ಸಮಯ ಮತ್ತು ಹಣ ವ್ಯರ್ಥ ಆಗುತ್ತಿದ್ದು, ಇದನ್ನು ಅರಿತ ಸರ್ಕಾರ ಕಂದಾಯ ಇಲಾಖೆ ಸಹಕಾರದೊಂದಿಗೆ ಪಾವತಿ ಖಾತೆ ಆಂದೋಲನ ಕಾರ್ಯಕ್ರಮದಲ್ಲಿ ನಿಮ್ಮ ಸಮಸ್ಯೆಗೆ ಇತಿಶ್ರೀ ಹಾಡಿದೆ ಎಂದರು. ಈಗಾಗಲೇ ನಿಮಗೆ ಗೊತ್ತಿದೆ, ಒಂದು ತಾಲೂಕು ಆಫೀಸಲ್ಲಿ ಒಂದು ಪಾವತಿ ಖಾತೆ ಮಾಡಿಸ್ಕೋಬೇಕಾದ್ರೆ ಎಷ್ಟು ಶ್ರಮ ಅನ್ನೋದು ಬಹಳ ಕಷ್ಟಕರ ಅನ್ನೋದು ನಿಮಗೆಲ್ಲ ಗೊತ್ತಿದೆ. ಯಾವುದೇ ಒಂದು ರಿಜಿಸ್ಟ್ರೇಷನ್ಗೆ ಹೋಗ್ಬೇಕಾದ್ರೆ ಪಾವತಿ ಖಾತೆ ಇಲ್ಲ ಅಂತಂದ್ರೆ ತಿಂಗಳಾನ್ಗಟ್ಟೆ 2 ತಿಂಗಳು 3 ತಿಂಗಳು ಅಲಿಬೇಕಾಯ್ತು, ವರ್ಷಾನ್ಗಟ್ಟೆ ಮಾಡೋಕ್ಕಾಯ್ತಿಲ್ಲ, ಅಂತ ಪರಿಸ್ಥಿತಿ ಇತ್ತು. ಹಾಗೆ ಪಿಂಚಣಿ ಒಂದು ಅದಾಲತ್ನಲ್ಲಿ ನಿಮಗೆ ಮನೆ ಬಾಗಿಲಿಗೆ ಪಿಂಚಣಿ ಅದೊಂದು ವ್ಯವಸ್ಥೆ ಮಾಡಿ ನಿಮಗೆ ಏನು ಕೊಡೋದು ಎಷ್ಟು ಮುಖ್ಯನೋ ಅದರ 3 ಪಟ್ಟು ಮುಖ್ಯ ಪಾವತಿ ಖಾತೆಗಳು. ಪಾವತಿ ಖಾತೆ ಅಂತಂದರೆ ತುಂಬ ಶ್ರಮದ ಕೆಲಸ ಅಂತ ಅಂದ್ಬಿಟ್ಟು ಎಲ್ಲರಿಗೂ ಅನ್ಸೋದು ಮೊದಲೆಲ್ಲ. ಯಾವುದೇ ಒಂದು ಜಮೀನು ನಿಮ್ಮ ತಾತ ಮುತ್ತಾತಗಳು ಇರ್ತದೆ, ಯಾವಾಗೂ ಇರ್ತದೆ, ನೀವೆಲ್ಲ ಪಾಪ ಅರಿವು ಇರೋದಿಲ್ಲ. ನಿಮ್ಮ ಖಾತೆ ಮಾಡಿಸ್ಕೊಳ್ಳೋದು ನಿಮ್ಗೆ ಹಕ್ಕೇ ಇರಲ್ಲ. ಯಾವುದೋ ಒಂದು ಬ್ಯಾಂಕಿನ ಸಾಲ ತಗೊಳ್ಳೋದಾಗಲಿ, ಒಂದು ಮಾರಾಟ ಮಾಡೋದಾಗಲಿ, ಯಾಕೆ ನಿಮ್ಗೆ ಅಂತ ಒಂದು ಹಕ್ಕಿಲ್ಲ ಇರೋದಿಲ್ಲ. ಅದನ್ನ ಹಕ್ಕು ಬರಬೇಕಾದ್ರೆ ಅವರಿಂದ ನಿಮಗೆ ಖಾತೆಗಳ ಬದಲಾವಣೆ ಆದಾಗಲೇ ನಿಮ್ಮ ಹೆಸರಿಗೆ ಬಂದಾಗಲೇ ನೀವು ಯಾವುದೇ ಆ ಜಮೀನು ಬಗ್ಗೆ ನಿಜವಾದ ಹಕ್ಕು ಬರೋದು. ಅದನ್ನು ನಮ್ಮ ತಹಸೀಲ್ದಾರ್ ಗಮನಕ್ಕೆ ತಂದ ಮೇಲೆ ಪಾಪ ಅವರು ಎಲ್ಲ ಮುತುವರ್ಜಿ ವಹಿಸ್ಕೊಂಡು ಇಡೀ ಗೌರಿಬಿದನೂರಲ್ಲಿ ಇದುವರೆಗೂ 1,000 ಪಾವತಿ ಖಾತೆಗಳನ್ನ ಮಾಡಿಸಿದ್ದಾರೆ. ಅದರಲ್ಲಿ 1 ತಿಂಗಳಲ್ಲಿ ಅದರಲ್ಲೂ ಕೂಡ 121 ನಿಮ್ಮ ಇದರಲ್ಲಿ ತೊಂಡೆಬಾಯಲ್ಲಿ ನೀವು ಮಾಡಿಬಿಟ್ಟಿದ್ದಾರೆ. ಬಹಳ ಅದು ಸಂತೋಷದ ವಿಚಾರ, ಬಹಳ ಇಂಪಾರ್ಟೆಂಟ್ ಆದಂತ ಒಂದು ಕಾರ್ಯಕ್ರಮ ಇದು ನನಗೆ ಅನಿಸಿದ ಮತ್ತೆ. ನಾವೆಲ್ಲ ಜಮೀನು ರಿಜಿಸ್ಟರ್ ಮಾಡ್ಸಕ್ಕೆ ಅವ್ರು ಹೋಗ್ತೀವಿ, ಪಾವತಿ ಖಾತೆಗೋಸ್ಕರ ಎಣಿಗೆ 6 ತಿಂಗಳು ನಡೆಸ್ತಾರೆ. ವರ್ಷಾನ್ಗಟ್ಟಲೆ 2 ವರ್ಷ ಆದ್ರೂ ಅವರು ಹೋಗಿ ತಾಲೂಕು ಆಫೀಸ್ ಅಲಿಬೇಕಾದಂತ ಪರಿಸ್ಥಿತಿ ಇದೆ. ಅಂತರಲ್ಲಿ ನೀವಿರೋ ಜಾಗಕ್ಕೆ ನೀವು ಕೊಟ್ಟು ಪಾವತಿ ಖಾತೆ ಮಾಡ್ಸೋದೈತಲ್ಲ, ಅದು ಒಂದು ವಿನೂತನವಾದಂಥ ಕಾರ್ಯಕ್ರಮ ಅಂತ ಪಾವತಿ ಖಾತೆ ವಿಚಾರದಲ್ಲಿ. ಅಂತ ಕಾರ್ಯಕ್ರಮನ ತಹಸೀಲ್ದಾರ್ ಹಮ್ಮಿಕೊಂಡ್ರೆ ಅದನ್ನ ಇಡೀ ತಾಲೂಕಿನಾದ್ಯಂತ
ಎಲ್ಲ ಹೋಬಳಿ ಮಟ್ಟದಲ್ಲಿ ಪಂಚಾಯತಿ ಮಟ್ಟದಲ್ಲಿ ಆಂದೋಲನದ ರೀತಿ ಪೌತಿ ಖಾತೆಯನ್ನು ಮಾಡೋದ್ರ ಜೊತೆಗೆ ಪಿಂಚಣಿ ಅದಾಲತ್ ಪಿಂಚಣಿಗೂ ಕೂಡ ಕೊಡೋದನ್ನ ನಿಮ್ಮ ಮನೆ ಬಗ್ಗೆ ಕೊಡುವಂಥ ಒಂದು ವ್ಯವಸ್ಥೆಯನ್ನು ಮಾಡೋಕ್ಕೆ ನಾವೆಲ್ಲ ಮಾತಾಡಿ ತಹಸೀಲ್ದಾರ್ಗಳಿಗೆ ಅವರು ಕೂಡ ಸಂತೋಷದಿಂದ ಅಧಿಕಾರಿಗಳು ಕೂಡ ಒಂದು ಟೀಮ್ ಕಟ್ಕೊಂಡು ನಮ್ಮ ತಾಲೂಕಿನ ಜನಗಳ ರೈತಾಪಿ ಜನಗಳನ್ನ ಮಧ್ಯಮ ವರ್ಗ ಬಡವರ ಏನು ಪಿಂಚಣಿ ಒಂದು ಸೌಲಭ್ಯ ಇರ್ಬೋದು, ಪೌತಿ ಖಾತೆಗಳಿರ್ಬೋದು, ಬೇರೆ ಕಂದಾಯದ ಇಲಾಖೆ ಸಂಬಂಧಪಟ್ಟಂತೆ ಯಾವುದೇ ಸಮಸ್ಯೆಗಳಿಗೆ ಕುಂದುಕೊರತೆ ಇದ್ರೂ ಕೂಡ ಅವೆಲ್ಲವನ್ನ ಕೂಡ ಸರಿಪಡಿಸುವಂತ ಕಾರ್ಯಕ್ರಮವನ್ನ ಕಂದಾಯ ಇಲಾಖೆ ಅಧಿಕಾರಿಗಳು ಮಾಡ್ತಾ ಬರ್ತಾವ್ರೆ. ಈಗ ತಹಶೀಲ್ದಾರ್ ಮಹೇಶ್ ಪತ್ರಿ ಮಾತನಾಡಿ, ಶಾಸಕರ ಮಾರ್ಗದರ್ಶನದಂತೆ ಪೌತಿ ಖಾತೆ ಆಂದೋಲನ ಕಾರ್ಯಕ್ರಮ ಮಾಡುತ್ತಿದ್ದೇವೆ. ಕಾರ್ಯಕ್ರಮದಲ್ಲಿ ಸುಮಾರು 120 ಪೌತಿ ಖಾತೆ ಮಾಡಿಸಿದ್ದೇವೆ. ಹಾಗೆಯೇ ಪಿಂಚಣಿ ಪತ್ರಗಳನ್ನು ಸಹ ವಯೋವೃದ್ಧರಿಗೆ ಸ್ಥಳದಲ್ಲೇ ವಿತರಣೆ ಮಾಡುತ್ತಿದ್ದೇವೆ. ಯಾವುದೇ ಸವಲತ್ತುಗಳಿಗೆ ನಮ್ಮ ಕಚೇರಿ ನಿಮಗೆ ಸೇವೆ ಮಾಡಲು ಬದ್ಧವಾಗಿದೆ ಎಂದರು. ಎಲ್ಲ ತೀರ್ಕೊಂಡ ವಯಸ್ಸಲ್ಲೇ ಇರೋದ್ರಿಂದ ಈ ಫಲಾನುಭವಿಗೆ ಗೌರ್ಮೆಂಟ್ ಇಂದ ಸಿಗಬೇಕಾದಂತಹ ಯಾವ ಸವಲತ್ತುಗಳು ಕೂಡ ಸಿಗೋದಿಲ್ಲ. ಆದ್ರಿಂದ ಮೀಟಿಂಗ್ ತಗೊಂಡಾಗ ನಮ್ಮ ಕಂದಾಯ ಇಲಾಖೆಗೆ ಏನ್ ಮಾಡಿದ್ದಾರೆ ನಮ್ಮ ಶಾಸಕರು, ಇಂಥ ಪೌತಿ ಖಾತೆ ಯಾವಾಗಿದಾವನ್ನೆಲ್ಲ ಗುರುತಿಸಿದೆ, ನೀವೇ ಸ್ವತಃ ಹೋಗಿ ದಾಖಲೆಗಳನ್ನೆಲ್ಲ ಪಡೆದು ಕೂಡ ನೀವು ಅವ್ರಿಗೆ ಖಾತೆಗಳನ್ನ ಮಾಡಿಕೊಡ್ಬೇಕು ಅಂತ ಹೇಳಿದ್ರ ಅನ್ವಯ ಇವತ್ತು ನಾವು ತೊಂಡೆಬಾವಿ ಹೋಬಳಿ ಮಟ್ಟದಲ್ಲಿ ಸುಮಾರು 120 ಕೋಟಿ ಖಾತೆಗಳನ್ನ ಮಾಡಿ ಇವತ್ತು ಮಾನ್ಯ ಶಾಸಕರಿಂದ ಹಸ್ತಾಂತರ ಮಾಡ್ತಾ ಇದೀವಿ. ಅದೇ ತರ ಈ ಗೌರ್ಮೆಂಟ್ 1 to 5 ಆಂದೋಲನವನ್ನು ಕೂಡ ಇವತ್ತು ನಾವು ಹಮ್ಮಿಕೊಂಡ್ರೆ ದುರಸ್ತಿ, ಈ 1 to 5 ಅಂದ್ರೆ ನಮ್ಗೆ ಯೂಶಲಿ ಅಂದ್ರೆ ದುರಸ್ತಿ ಕಾರ್ಯಕ್ರಮವನ್ನು ಕೂಡ ಸರ್ಕಾರ ಘೋಷಣೆ ಮಾಡೈತಿ. ಆಮೇಲೆ ಇನ್ಮೇಲೆ ನಾವೆಲ್ಲ 1 to 5 ಕೂಡ ಮಾಡುವಂತ ಕೆಲಸನ ಮಾಡ್ತೀವಿ ಅಂತ ಹೇಳ್ತಾ, ಈ ಕಾರ್ಯಕ್ರಮದಲ್ಲಿ ಮಾಜಿ ಕೋಚಿಮೂಲ್ ಅಧ್ಯಕ್ಷ, ಹಾಲಿ ಗ್ರಾಮ ಪಂಚಾಯಿತಿ ಸದಸ್ಯ ಜೆ ಕಾಂತರಾಜ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಕಾಮಾಕ್ಷಿ ರಾಮದಾಸ್, ಉಪಾಧ್ಯಕ್ಷ ಜಯಚಂದ್ರ ರೆಡ್ಡಿ, ಪಿಎನ್ ಶಿವಶಂಕರ್ ರೆಡ್ಡಿ ಮುಂತಾದವರು ಹಾಜರಿದ್ದರು. ಕೆಪಿ ಸಮೀರಾಚಾರಿ, ಎಂಎಂಟಿ ನ್ಯೂಸ್, ಗೌರಿಬಿದನೂರು. ವಿವಿಧ ದಲಿತ ಪರ ಸಂಘಟನೆ ನೇತೃತ್ವದಲ್ಲಿ ಬೆಂಗಳೂರು ಚಲೋ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಶ್ರೀನಿವಾಸಪುರ ಪಟ್ಟಣದಿಂದ ಮುಖಂಡರು, ಪದಾಧಿಕಾರಿಗಳು 4 ಬಸ್ಗಳಲ್ಲಿ ತೆರಳಿದರು. ವಿವಿಧ ದಲಿತ ಪರ ಸಂಘಟನೆ ನೇತೃತ್ವದಲ್ಲಿ ಬೆಂಗಳೂರು ಚಲೋ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣದಿಂದ ಸಹ 4 ಬಸ್ಸುಗಳಲ್ಲಿ ಸುಮಾರು 300ಕ್ಕೂ ಹೆಚ್ಚು ಸಂಘಟನೆಗಳ ಮುಖಂಡರು ಹಾಗೂ ಪದಾಧಿಕಾರಿಗಳು ಬೆಂಗಳೂರಿಗೆ ತೆರಳಿದರು. ಮೊದಲಿಗೆ ತಾಲೂಕು ಕಚೇರಿ ಆವರಣದಲ್ಲಿರುವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಮಾತನಾಡಿದ ದಲಿತ ಸಮುದಾಯದ ಮುಖಂಡ ಬಂದಾರ್ಲಹಳ್ಳಿ ಮುನಿಯಪ್ಪ, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಹಾಗೂ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಬಡವರ ಪರವಾಗಿ, ದಲಿತರ ಪರವಾಗಿ ಹಾಗೂ ರೈತರ ಪರವಾಗಿ ಕೆಲಸ ಮಾಡುತ್ತಿದೆ. ಆದರೆ ಮುಖ್ಯಮಂತ್ರಿಗಳ ಮೇಲೆ ಇಲ್ಲಸಲ್ಲದ ಆರೋಪಗಳನ್ನು ಮಾಡಲಾಗುತ್ತಿದೆ. ರಾಜ್ಯದಲ್ಲಿನ ಕಾಂಗ್ರೆಸ್ ಸರ್ಕಾರದ ಆಡಳಿತವನ್ನು ಸಹಿಸಲಾಗದೆ ಬಿಜೆಪಿ ಹಾಗೂ ಜೆಡಿಎಸ್ನಿಂದ ದೊಡ್ಡ ಪಿತೂರಿ ನಡೆಸಲಾಗುತ್ತಿದ್ದು, ರಾಜ್ಯಪಾಲರು ಸಹ ಬಿಜೆಪಿಯ ಕೈಗೊಂಬೆಯಂತಾಗಿ ನಡೆದುಕೊಳ್ಳುತ್ತಿದ್ದಾರೆ. ರಾಜ್ಯಪಾಲರ ನಡೆಯ ವಿರುದ್ಧ ವಿವಿಧ ದಲಿತ ಪರ ಸಂಘಟನೆಗಳು ಬೆಂಗಳೂರು ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದ್ದು, ಶ್ರೀನಿವಾಸಪುರ ತಾಲೂಕಿನಿಂದಲೂ ಸಹ 300ಕ್ಕೂ ಹೆಚ್ಚು ಕಾರ್ಯಕರ್ತರು ಭಾಗಿಯಾಗಿದ್ದು, ಅಹಿಂದ ನಾಯಕನ ಪರವಾಗಿ ನಾವಿದ್ದೇವೆ ಎಂದರು. ಏನು ಇವತ್ತು ಕಾಂಗ್ರೆಸ್ ಸರ್ಕಾರ ನಡೀತಾ ಇದೆ, ಬಡವರ ಪರವಾಗಿ, ದಲಿತರ ಪರವಾಗಿ, ರೈತರ ಪರವಾಗಿ ಸಕ್ರಿಯವಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತದೆ ಸಿದ್ದರಾಮಯ್ಯ ವಿರುದ್ಧವಾಗಿ ಒಂದು ಪಿತೂರಿ ನಡೀತಾ ಇದೆ. ಅದು ವಿರುದ್ಧವಾಗಿ ಇವತ್ತು ಅವ್ರು ಮಾಡ್ತಾ ಇರೋದು ಏನು, ಇವತ್ತು ಭ್ರಷ್ಟ BJP ಇರ್ಬೋದು, JDS ಇರ್ಬೋದು, ಬೇರೆ ಜಾತ್ಯತೆ ಅಂತ ಹೇಳ್ಕೊಂಡು ಇವತ್ತು ಭ್ರಷ್ಟ ಕೆಲಸ ಕೈ ಹಾಕಿರುವಂಥ ಅವ್ರು ಜೈಲು ಹೋಗಬೇಕಾಗಿರೋದು. ಅಂಥವ್ರನ್ನ ಬಿಟ್ಟು ಪ್ರಾಮಾಣಿಕವಾಗಿ ಏನಿವತ್ತು ದೇವರಾಜ್ ಅರಸು ಅವರ ಒಂದು ಮಾರ್ಗದರ್ಶನದಲ್ಲಿ ಬಂದಿರುವಂಥ ಸಿದ್ದರಾಮಯ್ಯನವರು ಜೈಲು ಕಳಿಸ್ಬೇಕಂತ ಹೋಗಿದಾರಲ್ಲ, ಅದು ವಿರುದ್ಧವಾಗಿ ನಾವು ಇವತ್ತು ದಲಿತ ಸಂಘಟನೆಗಳನ್ನ ನಾವು ಕೆಲಸ ಮಾಡ್ತಾ ಇದ್ದೀವಿ. ಇವತ್ತು ಏನಿವತ್ತು ಅಹಿಂದ ನಾಯಕರಾಗಿ ಅವರು ಕೆಲಸ ಮಾಡ್ತಾ ಇದ್ದಾರೆ, ಮುಖ್ಯಮಂತ್ರಿಯಾಗಿ ಅವನು ಇಳಿಸ್ಬೇಕು. ಇವತ್ತು ಬೇರೆ ಅವರ ಪಿತೂರಿ ಆಗ್ತಾ ಇದ್ದಾರೆ. ಅದಕ್ಕೆ ನಾವು ವಿರುದ್ಧವಾಗಿ ಇವತ್ತು ಏನು ದಲಿತರ ಪರವಾಗಿ, ರೈತರ ಪರವಾಗಿ, ಸಾಮಾಜಿಕ ಪರವಾಗಿ ಯಾರಿದ್ದಾರೋ ಅವ್ರ ಪರವಾಗಿ ನಾವು ನಿಂತ್ಕೊಂಡಿದ್ದೀವಿ. ಇವತ್ತು ದಲಿತ ಸಂಘಟನೆಗಳು, ರೈತ ಸಂಘಟನೆಗಳು ಇವತ್ತು ಫ್ರೀಡಂ ಪಾರ್ಕಲ್ಲಿ ಇವತ್ತು ಈ ಒಂದನೇ ಹಂತದಲ್ಲಿ ಕಾರ್ಯಕ್ರಮ ನಡೀತಾ ಇದೆ. ಅವರೇನನ್ನ ವಾಪಸ್ ತಗೊಳ್ಳಿಲ್ಲ, ಅವ್ರ ಬುದ್ಧಿ ಬರಲಿಲ್ಲ ಅಂದರೆ
ನಾವು ಹಂತವಾಗಿ ಕಾರ್ಯಕ್ರಮ ಮಾಡೋದಕ್ಕೆ ನಾವು ಹಿಂಜರಿದಿಲ್ಲ ಅಂತ ದಲಿತ ಸಂಘಟನೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಸರ್. ಇವಾಗ ಇಲ್ಲಿಂದ ಒಂದು ಸುಮಾರು 300ರಿಂದ 400 ಜನ ನಾವು ಸೇರ್ತಾ ಇದ್ದೀವಿ. ಅಲ್ಲಿ ಸುಮಾರು ಒಂದು 2-3 ಲಕ್ಷ ಜನ ಸೇರ್ತಾ ಇದ್ದಾರೆ. ಇದು ಫಸ್ಟ್ ಅವ್ರಿಗೆ ವಾರ್ನಿಂಗ್ ಕೊಡ್ತಾ ಇದ್ದೀವಿ. ಏನು ಯಾರು ಜೈಲ್ಗೆ ಹೋಗ್ಬೇಕು, ಯಾರು ಇವತ್ತು ಕಾಮಲೀಲೆ ಮಾಡ್ತಾ ಇದ್ದಾರೆ, ಯಾರು ಯಡಿಯೂರಪ್ಪ ಸರ್ಕಾರದಲ್ಲಿ ಯಾರು ರಾಮದಾಸ್ ಆಗಿರ್ಬೋದು, ಯಾರು ಇವರು ಜನಾರ್ದನ್ ರೆಡ್ಡಿ ಆಗಿರ್ಬೋದು, ಮತ್ತೆ ರೇಣುಕಾಚಾರ್ಯ ಆಗಿರ್ಬೋದು, ಭ್ರಷ್ಟಾಚಾರ ಕೈ ಹಾಕಿರೋರನ್ನ ಕೈ ಬಿಟ್ಟು ಪ್ರಾಮಾಣಿಕರವ್ರಿಗೆ ಅವ್ರಿಗೆ ಇವತ್ತು ಅವ್ರನ್ನ ವಿರುದ್ಧವಾಗಿ ನಿಂತ್ಕೊಂಡಿದ್ದಾರೆ. ಇದು ಮಾಡಬಾರ್ದು, ಅವ್ರು ತಿದ್ಕೋಬೇಕು ಅಂತೇಳಿ ಹೆಚ್ಚಿಗೆ ಕೊಡ್ತಾರೆ ದಲಿತ ಸಂಘದ ಪರವಾಗಿ. NM ಸುರೇಶ್, MMP ನ್ಯೂಸ್, ಶ್ರೀನಿವಾಸಪುರ. ನಗರಸಭೆ ಚುಕ್ಕಾಣಿಗಾಗಿ ರಾಜಕೀಯ ರಂಗಿನಾಟ, ಜೋರಾದ ಸದಸ್ಯರ ಹಿಡಿತಕ್ಕೆ ಕಸರತ್ತು, ಶಾಸಕ ಹಾಗೂ ಸಂಸದರ ನಡುವೆ ತೀವ್ರ ಪೈಪೋಟಿ. ಹಲವು ಪವಾಡಗಳಿಗೆ ನಿದರ್ಶನವಾದ ಶ್ರೀ ಕಾಳಿಕಾಂಬಾ ಚೌಡೇಶ್ವರಿ ದೇವಿಯ ಸೂಚನೆಯಂತೆ ಸಂಸದರಾಗಿ ಆಯ್ಕೆ, ಸನ್ನಿಧಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ ಸಂಸದ ಡಾಕ್ಟರ್ ಕೆ ಸುಧಾಕರ್. ಕೋವಿಡ್ ವೇಳೆ ಹಣ ದುರುಪಯೋಗ ಆರೋಪ, ವರದಿ ಆಧರಿಸಿ ಸರ್ಕಾರದಿಂದ ಕಾನೂನು ಕ್ರಮ, ಸಚಿವ ಕೃಷ್ಣ ಬೈರೇಗೌಡ. ಯೂರಿಯಾ ಹೆಸರಲ್ಲಿ ದುಬಾರಿ ವೆಚ್ಚ ಭರಿಸುತ್ತಿರುವ ರೈತರು, ಕೃಷಿ ಇಲಾಖೆ ಹಾಗೂ ಖಾಸಗಿ ಕಂಪನಿಯ ಸಹಯೋಗ, ಅನ್ನದಾತರಿಗಾಗಿ ಪರಿಚಯಿಸಿದೆ ನ್ಯಾನೋ ಯೂರಿಯಾ. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೆ ವೀಕ್ಷಿಸಿ MMTV ನ್ಯೂಸ್.